Om Namo Bhagavate Vasudevaya. Narayana Namaskritya Naram Chaiva Narottamam Devim Saraswati Vyasam Tato Jayamudire Nashtaprayeshu Abhadreshu Nityam Bhagavata Sevaya Bhagavati Uttam Bhakti Bhagavati Nishtiki Krishnaya Vasudevaya Devaki Nanda Gopa Kumaraya Govindaya Namaha. So Vishnu ಸ್ತುತಿಯಲ್ಲಿ ಅತಿ ಮುಖ್ಯವಾದದ್ದು ಆಕ್ಚುಲಿ ಭೀಷ್ಮರ ಭಗವಂತನ ಭಕ್ತಿ ಗುಣಗಾನ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಮತ್ತೆ ಯಾವಾಗ ನಾವು ಪ್ರಾರ್ಥನೆಗಳನ್ನು ಕೇಳ್ತೀವಿ ಆಗ ಭಕ್ತರ ಹೃದಯದಲ್ಲಿರುವ ಆ ಭಕ್ತಿ ಹೊರಬರುತ್ತೆ. ಸೊ ಭಕ್ತರ ಹೃದಯದ ಭಕ್ತಿಯನ್ನ ಕಾಣುವ ಒಂದು ನೋಡುವ ಒಂದು ಅವಕಾಶ ಭೀಷ್ಮರ ಇನ್ನೊಬ್ಬರ ಮನೆಯಲ್ಲಿ ಏನಿರ್ತದೆ ನೋಡ್ಬೇಕಾದಾಗ ನಾವು ಇರ್ತದೆ ನೋಡ್ಬೇಕು ಅದೇ ರೀತಿ ಭಕ್ತರ ಹೃದಯದಲ್ಲಿ ಏನಿದೆ ಅಂತ ನೋಡೋದಕ್ಕೆ ಪ್ರಾರ್ಥನೆ ಮಾಡಿದೆ. ಆ ಭಕ್ತರ ಪ್ರಾರ್ಥನೆಯನ್ನು ಓದಿದಾಗ ಅದನ್ನ ಕೇಳಿದಾಗ ಭಕ್ತರ ಹೃದಯದಲ್ಲಿ ಏನಿದೆ ಅನ್ನೋದನ್ನು ಭಕ್ತರ ಹೃದಯದಲ್ಲಿ ಪ್ರೀತಿ ಇದೆ, ಭಗವಂತನ ಪ್ರತಿ ಪ್ರೇಮವಿದೆ. ಆ ಪ್ರೇಮವನ್ನ ನಾವು ಈ ಶ್ಲೋಕಗಳಲ್ಲಿ ನೋಡಬಹುದು. ಸೊ ಹೋದ ವಾರ ನೀವು 3 ಶ್ಲೋಕಗಳನ್ನ ನೋಡಿದ್ದೀರಾ. ಆ ಶ್ಲೋಕಗಳು ಈ ಪ್ರಕಾರ ಆಕ್ಚುಲಿ ಭೀಷ್ಮದೇವರು ಭಗವಂತನ ಮಹಾಭಕ್ತರು, ಮಹಾಜನರಲ್ಲಿ ಒಬ್ಬರು. ಎಲ್ಲಾ ಮಹಾಜನರಲ್ಲಿ 12 ಮಹಾಜನರಿದ್ದಾರೆ. 12 ಜನ ಮಹಾಜನರಿದ್ದಾರೆ. 12 ಜನ ಮಹಾಜನರ ಹೆಸರು ಗೊತ್ತಾ? ಯಾರು ಹೇಳ್ತೀರಾ? 12 ಜನರ ಹೆಸರು? ನಾರದ, ವ್ಯಾಸ, ವ್ಯಾಸರ ಹೆಸರಿಲ್ಲ, ವ್ಯಾಸನ ಮಗನ ಹೆಸರಿದೆ. ವ್ಯಾಸ ನಂತರ 12 ಜನ ಮಹಾಜನರು. ಸ್ವಯಂಭೂ, ನಾರದ, ಶಂಭೋ, ಕುಮಾರೋ, ಕಪಿಲೋ, ಮನೋ, ಪ್ರಹ್ಲಾದೋ, ಜಂತೋ, ಈ ಶ್ಲೋಕವನ್ನ ಯಮರಾಜ ಹೇಳ್ತಾರೆ. ಯಮರಾಜ ಏನಂತಾರೆ? 12 ಜನ ತತ್ವವನ್ನು ತಿಳಿದವರಿದ್ದಾರೆ. ಯಾರು? ಸ್ವಯಂಭೂ, ನಾರದ. ನಾರದ ಅಂದ್ರೆ sound is not clear. Voice is breaking. ಎಲ್ಲರಿಗೂ ಧ್ವನಿ ಕೇಳಿಸ್ತಾ ಇದೆ? ಕ್ಲಿಯರ್ ಆಡಿಯೋದಲ್ಲಿ ಝೂಮ್ ಅಲ್ಲಿ ಹರೇ ಕೃಷ್ಣ.
This is not audible. Audio is uncomfortable. Hare Krishna, Krishna Krishna, Hare Hare. Hare Rama, Rama Rama, Hare Hare. ಈಗ ಕ್ಲಿಯರ್ ಆಗಿದೆ, ಇದು ಕ್ಲಿಯರ್ ನಾ? ಝೂಮ್ ಅಲ್ಲಿ ಆಡಿಯೋ ಕ್ಲಿಯರ್ ಆಗಿದೆ. ಹರೇ ಕೃಷ್ಣ. ಸ್ವಲ್ಪ ಕ್ಲಿಯರ್ ಇದೆ ಪ್ರಭು, ಜಾಸ್ತಿ ಕ್ಲಿಯರ್ ಇಲ್ಲ. ಕ್ಲಿಯರ್ ಇದೆ, ಓಕೆ. ಸೊ ಸ್ವಯಂಭೂ ಅಂದ್ರೆ ಬ್ರಹ್ಮಾದಿ, ನಾರದ ಬ್ರಹ್ಮನ ಪುತ್ರ, ಸ್ವಯಂಭೂ ನಾರದ ಶಂಭು ಶಿವ, ಮತ್ತೆ ಕುಮಾರ ಚತುಷ್ಕುಮಾರರು ಅವರು ಶುದ್ಧ ಭಕ್ತರು. ಸ್ವಯಂಭೂ ನಾರದ ಶಂಭು ಕುಮಾರರು ಕಪಿಲ ಮುನಿಗಳು, ನಂತರ ಮನು ಮಹಾರಾಜರು, ಕುಮಾರು ಕಪಿಲ ಮುನಿ, ಪ್ರಹ್ಲಾದ ಜನಕ ಭೀಷ್ಮ, ಪ್ರಹ್ಲಾದ ಮಹಾರಾಜ, ಜನಕ ಮಹಾರಾಜರು, ನಂತರ ಭೀಷ್ಮ ದೇವರು, ನಂತರ ಬಲಿ ಚಕ್ರವರ್ತಿ, ವೈಯಾಸಕಿ ಅಂದ್ರೆ ಸಣ್ಣ ವ್ಯಾಸ ಶುಕಮುನಿ, ದೆನ್ ವಯಂ ಯಮರ ಜೊತೆ ನಾನು ಕೂಡ ಮಹಾಜನ. ಸೊ ಈ ರೀತಿ 12 ಜನ ಮಹಾಜನರಿದ್ದಾರೆ. ಅವರಲ್ಲಿ ಭೀಷ್ಮ ದೇವರು ಒಬ್ಬರಾಗಿದ್ದಾರೆ. ಸೊ ಭೀಷ್ಮರು ಅವರು ಕೌರವರ ಪಕ್ಷದಲ್ಲಿದ್ರು ಕೂಡ ಅವರನ್ನ ಮಹಾಜನರಲ್ಲಿ ಗಣನೆ ಮಾಡಲಾಗಿದೆ. ಯಾಕಂದ್ರೆ ಅವರು ಶುದ್ಧ ಭಕ್ತರಾಗಿದ್ರು. ಕೌರವ ಪಕ್ಷದಲ್ಲಿ ಯಾಕೆ ಯುದ್ಧ ಮಾಡ್ತಾ ಇದ್ರು? ಕೃಷ್ಣನ ಇಚ್ಛೆ ಇತ್ತು, ಕೃಷ್ಣನ ಆಸೆ ಏನಿತ್ತು, ನೀನು ವಿರುದ್ಧ ಪಕ್ಷದಲ್ಲಿ ನನ್ನ ವಿರುದ್ಧ ಯುದ್ಧ ಮಾಡು ಅಂತ. ಅದಕ್ಕಾಗಿ ಭೀಷ್ಮರು ವಿರುದ್ಧ ಪಕ್ಷದಲ್ಲಿ ಹೋಗಿ ಯುದ್ಧ ಮಾಡ್ತಾ ಇದ್ರು, ಭಗವಂತನಿಗೆ ಆನಂದವನ್ನ ಕೊಡುವುದಕ್ಕೋಸ್ಕರ. ಎಂತಹ ಆನಂದ ಅದು? ವೀರ್ಯ ರಸದ ಆನಂದ. ವೀರ್ಯ ರಸ. ಪವರ್ ಕನೆಕ್ಟ್ ಮಾಡ, ಸ್ಕ್ರೀನ್ ಬರೋದು ಪ್ರಾರ್ಥನೆ ಮಾಡೋಣ. ಓಂ ಜ್ಞಾನ ತಿಂಗರಾಂಗಸ್ಯ ಜ್ಞಾನಾಂಜನ ಶಲಾಕ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿಧಿ ನಾಮನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣನ ಆಧ್ಯಾತ್ಮಿಕ ದೇಹವು ರಕ್ತ ಚೆಲ್ಲಬಹುದೇ ಅನ್ನೋ ಒಂದು ಪ್ರಶ್ನೆ ಇದೆ. ಆದರೆ ಭೀಷ್ಮರು ಕೃಷ್ಣನ ವಿರುದ್ಧ ಯುದ್ಧ ಮಾಡುವಾಗ ಭೀಷ್ಮರು ಬಾಣವನ್ನು ಹೊಡಿತಾ ಇದ್ರು. ಆ ಬಾಣ ಕೃಷ್ಣನ ದೇಹಕ್ಕೆ ಚುಚ್ಚಿ ರಕ್ತ ಸುರಿತಾ ಇತ್ತು ಅಂತ ಅಲ್ಲಿ ವರ್ಣನೆ ಬರುತ್ತೆ. ಆದ್ರೆ ಭಗವಂತನ ದೇಹ ಚಿನ್ಮಯವಾದ ದೇಹ, ಆಧ್ಯಾತ್ಮಿಕ ದೇಹ, ಅಂತಹ ದೇಹದಲ್ಲಿ ರಕ್ತ ಇರೋಕೆ ಹೇಗೆ ಸಾಧ್ಯ? ಸೊ ಅದು ನಿಜವಾದ ರಕ್ತವಲ್ಲ, ಅದು ರಕ್ತದ ಆಭಾಸ ಮಾತ್ರ. ಇಟ್ ಜಸ್ಟ್ ಫೀಲಿಂಗ್ ಆಫ್ ಬ್ಲಡ್. ಅಲ್ಲಿ ನಿಜವಾದ ರಕ್ತ ಅಲ್ಲಿ ಇರಲಿಲ್ಲ. ಭಕ್ತ ಭೀಷ್ಮನು ಕೃಷ್ಣನನ್ನು ಬಾಣಗಳಿಂದ ಚುಚ್ಚಿದಾಗ ಕೃಷ್ಣನು ಆನಂದಿಸುತ್ತಿದ್ದವನಿ, ತುಂಬಾ ಸಂತೋಷ ಕೊಡ್ತಾ ಇತ್ತು ಕೃಷ್ಣನಿಗೆ. ನಮಗೊಂದು ಮುಳ್ಳು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ, ಆದ್ರೆ ಭಗವಂತನ ದೇಹಕ್ಕೆ ಬಾಣ ಚುಚ್ಚಿದ್ರು ಕೂಡ ನೋವಾಗ್ತಾ ಇರ್ಲಿಲ್ಲ, ಆನಂದವಾಗ್ತಾ ಇತ್ತು. ಯಾಕಂದ್ರೆ ಭಗವಂತನ ದೇಹ ಚಿನ್ಮಯವಾದ ದೇಹ, ಅವನು ಸಂತೋಷ ಪಡುತ್ತಿದ್ದನು. ಆದ್ದರಿಂದ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಒಂದು ಉದಾಹರಣೆಯನ್ನು ನೀಡ್ತಾರೆ. ಎಂತ ಉದಾಹರಣೆ ಅದು? ಒಬ್ಬ ಪ್ರೇಮಿ ಪ್ರೇಯಸಿಯನ್ನು ಚುಂಬಿಸಿದಾಗ, ಕೆಲವೊಮ್ಮೆ ಚುಂಬನ ಮಾಡುವಾಗ
ಚರ್ಮ ಕಚ್ಚಿದಾಗ ರಕ್ತ ಬರುತ್ತೆ. ಅದು ಇನ್ನಿಷ್ಟು ಸಂತೋಷಕರವಾಗಿರುತ್ತದೆ. ಪ್ರೇಮಿ ಕೋರ್ಟಿಗೆ ಹೋಗಿ ದೂರು ನೀಡೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಭಕ್ತ ಮತ್ತೆ ಭಗವಂತನ ಮಧ್ಯೆ ಒಂದು ಪ್ರೀತಿಯ ಸಂಬಂಧ ಆ ರೀತಿ ಇದೆ. ಭಗವಂತನಿಗೆ ಹೇಗೆ ಅನುಭವ ಆಗ್ತದೆ ಅಂದ್ರೆ, ಬಾಣ ಚುಚ್ಚಿದಾಗ ನನಗೆ ಯಾರೋ ಒಂದು ಗುಲಾಬಿ ಹೂ ತಗೊಂಡು ನನ್ನ ಮೇಲೆ ಎಸೆದ ಹಾಗೆ ಅನುಭವ ಆಗ್ತಿತ್ತಂತೆ. ಅಲ್ಲಿ ನೋವು ಆಗ್ತಾ ಇರ್ಲಿಲ್ಲ. ಮತ್ತೆ ಭಗವಂತನ ಎಲ್ಲ ಭಕ್ತರ ಜೊತೆ ಒಂದು ರೀತಿಯ ಸಂಬಂಧವಿದೆ, ಒಂದು ವಿಶೇಷ ಸಂಬಂಧ. ಕೆಲವೊಬ್ರು ದಾಸ್ಯ ರಸದಲ್ಲಿ, ಕೆಲವೊಬ್ರು ಸಾಕ್ಷ್ಯ ರಸದಲ್ಲಿ, ಕೆಲವೊಬ್ರು ವಾತ್ಸಲ್ಯದಲ್ಲಿ, ಕೆಲವೊಬ್ರು ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೊಂತಾರೆ. ಇವು 5 ಮುಖ್ಯವಾದ ರಸಗಳು. ಇದಲ್ಲದೆ ಸೆಕೆಂಡರಿ ರಸ, ಉಪರಸಗಳಿವೆ. ಅವ್ಯಾವು? ಉದಾಹರಣೆಗೆ ವಿಭತ್ಸ, ವೀರ್ಯ, ಹಾಸ್ಯ, ರೌದ್ರ, ಭಯಾನಕ, ಈ ರೀತಿ ಸೆಕೆಂಡರಿ ರಸ. ಪ್ರೈಮರಿ ರಸ ಮತ್ತೆ ಸೆಕೆಂಡರಿ ರಸ ಮಿಶ್ರಣವಾದಾಗ ಅದು ಭಗವಂತನಿಗೆ ಇನ್ನಷ್ಟು ಆನಂದವನ್ನು ಕೊಡುತ್ತೆ. ಹೇಗೆ ನಾವು ಊಟ ಮಾಡುವಾಗ ಅನ್ನ, ಸಾರು, ರೊಟ್ಟಿ, ಪಲ್ಯ ಎಲ್ಲ ಇರ್ತದೆ, ಅದ್ರ ಜೊತೆ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಸಿಹಿ, ಸ್ವಲ್ಪ ಕಹಿ, ಸ್ವಲ್ಪ ಮಾತ್ರದಲ್ಲಿದ್ದಾಗ ಅದು ಇನ್ನಿಷ್ಟು ರುಚಿಕರವಾಗುತ್ತೆ. ಅದೇ ರೀತಿ ಭಗವಂತನ ಈ ಪ್ರೇಮಮಯ ವಿನಿಮಯದಲ್ಲಿ ಸ್ವಲ್ಪ ಹಾಸ್ಯ, ಸ್ವಲ್ಪ ವೀರ್ಯ, ಸ್ವಲ್ಪ ರೌದ್ರ, ಸ್ವಲ್ಪ ಬೀಭತ್ಸ ಇವೆಲ್ಲ ಸೇರ್ಕೊಂಡಾಗ ಅದೇನಿಷ್ಟು ಸಂತೋಷವನ್ನ, ಆನಂದವನ್ನ ಭಗವಂತನಿಗೆ ಕೊಡುತ್ತೆ. ಇದಕ್ಕೆ ರಸ ಅಂತ ಕರೀತಾರೆ. ರಸ ಮೀನ್ಸ್ ಹ್ಯಾಪಿನೆಸ್, ಎಂಜಾಯ್ಮೆಂಟ್. ಸೊ ಭೀಷ್ಮರ ಒಂದು ಸ್ವರೂಪ ಏನಿದೆ, ಭಗವಂತನಿಗೆ ವೀರ್ಯ ರಸದಲ್ಲಿ ಆನಂದ ಕೊಡುವ ಒಂದು ಸ್ವರೂಪವಾಗಿದೆ. ಅದಕ್ಕೆ ಭಗವಂತ ತನ್ನ ಭಕ್ತರ ಜೊತೆ ಯುದ್ಧ ಮಾಡುವ ಆಸೆಯನ್ನು ಇಟ್ಕೊಂಡಿದ್ದ. ಅದಕ್ಕೆ ಭೀಷ್ಮರ ಜೊತೆ ಯುದ್ಧ ಮಾಡಿದ. ಯುದ್ಧ ಮಾಡ್ಲಿ ಆಕ್ಚುಲಿ ಏನಂತಾರೆ, ಭೀಷ್ಮರ ಮೇಲೆ ಪ್ರಹಾರ ಮಾಡಲಿಲ್ಲ, ಆದರೆ ಚಕ್ರವನ್ನು ಎತ್ತಿ ಭೀಷ್ಮರ ಕಡೆ ಓಡಿ ಬರ್ತಾರೆ. ಸೊ ಕೋಪದಲ್ಲಿ. ಸೊ ಇದನ್ನ ಭೀಷ್ಮರು ಸ್ಮರಿಸ್ತಾ ಇದ್ರು. ಇದು 37ನೇ ಶ್ಲೋಕದಲ್ಲಿ ಬರುತ್ತೆ. ಅದರ ಇಲ್ಲೇ ಹೇಳ್ತಾ ಇದ್ದೇನೆ ಈಗ. ನನ್ನ ಆಸೆಯನ್ನು ಈಡೇರಿಸಿಕೊಂಡು ತನ್ನ ವಾಗ್ದಾನವನ್ನು ತ್ಯಾಗ ಮಾಡಿದ ಅವನು ರಥದಿಂದ ಇಳಿದು ರಥದ ಚಕ್ರವನ್ನು ತೆಗೆದುಕೊಂಡು ಆನೆಯೊಂದನ್ನು ಕೊಲ್ಲಲು ಸಿಂಹ ಹೋದಂತೆ ಆತುರದಿಂದ ನನ್ನ ಕಡೆಗೆ ಓಡಿದನು. ಅವನು ತನ್ನ ಉತ್ತರಿಯು ಬಿದ್ದಿದ್ದು ನೋಡಲಿಲ್ಲ. ಸೊ ಭಗವಂತ ಉತ್ತರಿ ಕೆಳಗೆ ಬಿತ್ತು, ಅದನ್ನು ಗಮನಿಸದೆ ಭಗವಂತ ಭೀಷ್ಮರ ಹತ್ರ ಓಡೋಡಿ ಬರ್ತಾನೆ ಯುದ್ಧ ಮಾಡೋದಿಕ್ಕೆ. ಈ ದೃಶ್ಯವನ್ನ ನೋಡಲು ಭೀಷ್ಮರು ಆತುರರಾಗಿದ್ರು, ಕಾಯ್ತಾ ಇದ್ರು. ಭೀಷ್ಮನ ಎಲ್ಲರ ಒಂದು ಇಷ್ಟ ದೇವರು, ಇಷ್ಟ ರೂಪ ಇರುತ್ತೆ. ಭೀಷ್ಮ ದೇವರ ಇಷ್ಟ ರೂಪ ಯಾವುದು? ಈ ರೂಪ. ವಿಶೇಷವಾಗಿ ಅರ್ಜುನ ರಥದ ಮೇಲೆ ಕುಳಿತುಕೊಂಡು ಯುದ್ಧ ಭೂಮಿಯಲ್ಲಿ ರಥವನ್ನ ಚಲಿಸಿಕೊಂಡು ಓಡಾಡುವಂತಹ ಕೃಷ್ಣನ ರೂಪವನ್ನ ನೋಡುವ ಆಸೆ ಭೀಷ್ಮನಿಗೆ. ಇದನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಸೊ ಇವತ್ತು ಈ ವಿಷಯವನ್ನ ನಾವು ಚರ್ಚೆ ಮಾಡೋಣ. ಸೊ ಹೋದ ವಾರ 34ನೇ ಶ್ಲೋಕದವರೆಗೂ ಚರ್ಚೆ ಮಾಡಿದ್ದೇವೆ. ಇವತ್ತು ನಾವು 35, 36, 37 ಈ 3 ಶ್ಲೋಕಗಳ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಸೊ ಪ್ರಸಂಗ ಇದು. ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿದ್ದಾರೆ. ಸೊ ತುಂಬಾ ಆಕ್ಚುಲಿ ಈ ರೀತಿ ಯಾರಿಗಾದ್ರೂ ನೋವಾದ್ರೆ ತುಂಬಾ ಕಷ್ಟ. ಕರೆಕ್ಟ್? ಒಂದು ಮುಳ್ಳು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ. ಇಡೀ ದೇಹದ ಪ್ರತಿಯೊಂದು ಇಂಚಿನಲ್ಲೂ ಕೂಡ ಬಾಣ ಚುಚ್ಚಿದೆ, ಎಷ್ಟು ನೋವಾಗ್ತಾ ಇರಬಹುದು. ಆದ್ರೆ ಅದನ್ನ ಪರಿಗಣಿಸದೆ ಭೀಷ್ಮರು ಯುಧಿಷ್ಠಿರನಿಗೆ ಸ್ತುತಿಯನ್ನ, ಅಂದ್ರೆ ಕೃಷ್ಣನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮಹಾಭಾರತದಲ್ಲಿ ತಾವು ನೋಡಿದ್ರೆ, ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ, ಹಲವಾರು 18 ಪರ್ವಗಳಿವೆ. ಪ್ರತಿಯೊಂದು ಪರ್ವದಲ್ಲೂ ಹಲವಾರು ಅಧ್ಯಾಯಗಳಿವೆ. ಸೊ ಈ ಒಂದು ಪರ್ವ ಏನಿದೆ, ಇದು ಯುದ್ಧದ ನಂತರ ಬರುವಂತಹ ಪರ್ವ. ಇದರಲ್ಲಿ ಅತಿ ಹೆಚ್ಚು ಅಧ್ಯಾಯಗಳಿವೆ. ಭೀಷ್ಮ ಮತ್ತೆ ಯುಧಿಷ್ಠಿರ ಮಧ್ಯೆ ಸಂವಾದ ಏನಿದೆ, ಅದೇ ಅತಿ ಹೆಚ್ಚು. ಅಂದ್ರೆ ಸುಮಾರು ಐ ಥಿಂಕ್
300 ಚಾಪ್ಟರ್ಸ್ ಏನೋ ಇದೆ, 300 ಅಧ್ಯಾಯಗಳೇನಿದೆ. ದೀರ್ಘಕಾಲ ಭೀಷ್ಮ ಮತ್ತು ಯುಧಿಷ್ಠಿರ ಮಧ್ಯೆ ಚರ್ಚೆ ನಡೀತದೆ. ಭೀಷ್ಮರು 10ನೇ ದಿನ ಅವರು ಸೋತರು. 10ನೇ ದಿನದಿಂದ ಯುದ್ಧದ 10ನೇ ದಿನ ಅವರು ಸೋತರು, ಸಾಯಲಿಲ್ಲ, ಸೋತರಷ್ಟೇ. ಯುದ್ಧ ಮುಗಿತು 18ನೇ ದಿನದಂದು. ಅದ ನಂತರ ಮಕರ ಸಂಕ್ರಾಂತಿವರೆಗೂ ಅವರು ಪ್ರತೀಕ್ಷೆ ಮಾಡ್ತಾ ಇದ್ರು. ಉತ್ತರಾಯಣದ ಕಾಲ ಬರೋದಕ್ಕೆ ಏನಂತಾರೆ ಪ್ರತೀಕ್ಷೆ ಮಾಡ್ತಾ ಇದ್ರು. ಆಕ್ಚುಲಿ ಅವರು ಉತ್ತರಾಯಣಕ್ಕೋಸ್ಕರ ಅಲ್ಲ, ಕೃಷ್ಣನ್ಗೋಸ್ಕರ ಪ್ರತೀಕ್ಷೆ ಮಾಡ್ತಾ ಇದ್ರು. ಉತ್ತರಾಯಣ, ಉತ್ತರೆಯ ಗರ್ಭವನ್ನ ರಕ್ಷಣೆ ಮಾಡಿದಂತಹ ಕೃಷ್ಣನ ಆಗಮಕ್ಕೆ ಪ್ರತೀಕ್ಷೆ ಮಾಡ್ತಾ ಇದ್ರು ಅಂತ ಆಚಾರ್ಯ ಹೇಳ್ತಾರೆ. ಸೊ ಕೃಷ್ಣ ಪಾಂಡವರನ್ನ ಕರ್ಕೊಂಡ್ ಬರ್ತಾನೆ. ಯಾಕೆ ಕರ್ಕೊಂಡ್ ಬರ್ತಾನೆ? ಯಾಕಂದ್ರೆ ಯುಧಿಷ್ಠಿರನ ಮನಸ್ಸಲ್ಲಿ ಒಂದು ಏನಂತಾರೆ ಡೌಟ್, ಶಂಕೆ ಬಂತು. ಅದೇನಂದ್ರೆ ನಾನೇ ಈ ನರಸಂಹಾರಕ್ಕೆ ಕಾರಣ, ಇಷ್ಟೊಂದು ಜನ ಸತ್ತಿದ್ದಾರೆ, ಇದಕ್ಕೆ ಕಾರಣ ನಾನೇ, ಸ್ವಲ್ಪ ನಾನು ಪಾಪಿ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದ. ಆ ಕೃಷ್ಣ ತಿಳುವಳಿಕೆ ಕೊಡೋದಕ್ಕೆ ಪ್ರಯತ್ನ ಪಟ್ಟ, ಇದಕ್ಕೆ ನೀನು ಕಾರಣವಲ್ಲ, ಇದು ದೈವ ಇಚ್ಛಂತೆ ನಡೆದಂತಹ ಯುದ್ಧ, ಇದರಲ್ಲಿ ನಿನ್ನ ದೋಷ ಯಾವುದೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಎಷ್ಟು ಹೇಳಿದ್ರು ಕೂಡ ಯುಧಿಷ್ಠಿರ ನನಗೆ ಸಾಂತ್ವನ ಆಗ್ಲಿಲ್ಲ. ಸಾಕ್ಷಾತ್ ವ್ಯಾಸರು ಬಂದು ಹೇಳ್ತಾರೆ, ಆದ್ರೂ ಕೂಡ ಯುಧಿಷ್ಠಿರನ ಮನಸ್ಸಿಗೆ ಸಂತೋಷ ಆಗ್ಲಿಲ್ಲ, ಸಾಂತ್ವನೆ ಆಗ್ಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ಈ ಜಗತ್ತಿನಲ್ಲಿ ಒಬ್ಬರೇ ಇದ್ದಾರೆ, ಅವರು ನಿನ್ಗೆ ತಿಳಿಸಬಹುದು. ಅವ್ರು ಯಾರಂದ್ರೆ ಭೀಷ್ಮರು. ನಡಿ ಭೀಷ್ಮರ ಹತ್ರ ಅಂತ ಭೀಷ್ಮರ ಹತ್ರ ಕರ್ಕೊಂಡ್ಬಿಡ್ತಾರೆ. ಭೀಷ್ಮರ ಹತ್ರ ಬಂದಾಗ ಅವರು ಚಿನ್ನದ ರಥದ ಮೇಲೆ ಚಿನ್ನದ ಒಡವೆಗಳನ್ನ ಮತ್ತೆ ವಸ್ತ್ರಗಳನ್ನ ಧರಿಸಿ ಬರ್ತಾರೆ. ಯಾಕಂದ್ರೆ ಭೀಷ್ಮರ ಒಂದು ಆಸೆ ಇತ್ತು, ಪಾಂಡವರನ್ನ ರಾಜರಾಗಿ ನೋಡ್ಬೇಕು ಅಂತ. ನೀವು ರಾಜರ ವೇಷದಲ್ಲಿ ಬಂದಾಗ ಭೀಷ್ಮರಿಗೆ ತುಂಬಾ ಸಂತೋಷ ಆಗುತ್ತೆ, ಆನಂದವಾಗುತ್ತೆ. ಅದಕ್ಕೆ ನೀವು ರಾಜವೇಷ ಧರಿಸಿಕೊಂಡು ಬನ್ನಿ ಅಂತ ಹೇಳ್ತಾರೆ. ರಾಜವೇಷ ಧರಿಸಿಕೊಂಡು ಬರ್ತಾರೆ. ಬಂದು ಭೀಷ್ಮರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಟ್ಟು ನಂತರ ಭೀಷ್ಮರು ತಮ್ಮ ಧ್ಯಾನವನ್ನ ಕೃಷ್ಣನ ಕಡೆಗೆ ಕೇಂದ್ರೀಕರಿಸ್ತಾರೆ. ಕೃಷ್ಣನನ್ನ ನೋಡುತ್ತಾ ಭೀಷ್ಮ ಸ್ತುತಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಹೋದ್ವಾರ ತಾವು ಈ ಶ್ಲೋಕಗಳನ್ನ ನೋಡಿದ್ದೀರಾ. ಸೊ ಇದರ ಬಗ್ಗೆ ಚರ್ಚೆ ಇವತ್ತು ಮಾಡೋದಿಲ್ಲ, ಆದ್ರೆ ಜಸ್ಟ್ ಶ್ಲೋಕವನ್ನ ಪಾಠ ಮಾಡೋಣ. ಶ್ರೀ ಭೀಷ್ಮೋವಾಚ ಎಲ್ಲರೂ ಒಟ್ಟಿಗೆ ಹೇಳೋಣ. ಇತಿಮತಿರುಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿದ್ ವಿಹಾರ್ತುಂ ಪ್ರಕೃತಿಮುಪೇಯಿಷಿಯಾತ್ ಪ್ರವಾಹ ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾಮಿ ವಪುರಲಕುಲಾವೃತಾನನಾಬ್ಜಂ ವಿಜಯ ಸಖೇರತಿರಾಸ್ತು ಮೇ ನವಾದ್ಯ ಯುಧಿತುರಗರಜೋ ವಿಧೂಮ್ರವೇಶ್ವ ಕಚಲುಲಿತಾಶ್ರಮವಾರ್ಯಲಂ ಕೃತಾಸೆ ಮಮ ನಿಶಿತ ಶರೈರ್ವಿಭಿದ್ಯಮಾನ ತ್ವಚಿ ವಿಲಸ ಕವಚೇಸ್ತು ಕೃಷ್ಣಾತ್ಮ. ಅತಿ ಸುಂದರವಾದ ದಾಖಲೆಯಲ್ಲಿ ಹಾಡಬಹುದು. ಇದನ್ನ ತುಂಬಾ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಟ್ಯೂನ್ ತುಂಬಾ ಚೆನ್ನಾಗಿದೆ, ತಾವು ಕೇಳಬಹುದು. ಇವತ್ತು 35ನೇ ಶ್ಲೋಕದಲ್ಲಿ ಭೀಷ್ಮರು ಏನ್ ಹೇಳ್ತಾರೆ ಅಂತ ನಾವು ಕೇಳೋಣ. ಇದನ್ನ ತಾವು ನನ್ನ ಹಿಂದೆ ಹೇಳಿ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಯೋ ಬಲಯೋ ರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕ ಆಯುರಕ್ಷ್ಣ
ವ್ರತವತಿ ಪಾರ್ಥ ಸಖೇ ಪರತೀರ್ಮಮಾಸ್ತು. ಇದು ಯುದ್ಧ ಭೂಮಿಯ ವರ್ಣನೆ. ಸಪದಿ ಯುದ್ಧ ಭೂಮಿಯಲ್ಲಿ ಸಖಿ ವಚೋ, ಸಖಿ ವಚನ ಭಗವಂತನ ಸಖ ಯಾರು? ಭಗವಂತನ ಸಖ ಯಾರು? ಅರ್ಜುನ. ಓಕೆ, ಸಪದಿ ಯುದ್ಧದಲ್ಲಿ ಸಖಿ ವಚೋ ಅರ್ಜುನನ ಮಾತನ್ನ ಕೇಳಿ ನಿಶಮ್ಯ ಮಧ್ಯೆ ನಿಜಪಯೋ ಪರಯೋ ಬಲಂ ಬಲಿಯೋ ರಥಂ ನಿವೇಶ್ಯ. ರೈಟ್. ಸೊ ನಿಶಮ್ಯ ಮಧ್ಯೆ ಅಂದ್ರೆ ಯುದ್ಧದ ತನ್ನ ಮಿತ್ರನ ಮಾತನ್ನು ಕೇಳಿ ಯುದ್ಧ ಭೂಮಿಯಲ್ಲಿ ಎರಡು ರಥಗಳ ಮಧ್ಯೆ ರಥವನ್ನ ಸ್ಥಾಪನೆ, ಎರಡು ಸೈನಿಕರ ಮಧ್ಯೆ ರಥವನ್ನ ಸ್ಥಾಪನೆ ಮಾಡ್ತಾರೆ. ರೈಟ್. ಸೊ ಭಗವದ್ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ಶ್ಲೋಕ ಬರುತ್ತೆ. ರೈಟ್. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಅಚ್ಯುತ ಕೃಷ್ಣ, ಎರಡು ಸೇನೆಗಳ ಮಧ್ಯೆ ರಥವನ್ನ ಸ್ಥಾಪಿಸುವ. ಯಾಕೆ? ಯಾವದೇತನ್ ನಿರೀಕ್ಷೇಹಂ ಯುದ್ಧ ಕಾಮಾನವಸ್ಥಿತ. ಯುದ್ಧ ಮಾಡಕ್ಕೆ ಯಾರು ಬಂದಿದ್ದಾರೆ ನಾನು ನೋಡ್ಬೇಕಾಗಿದೆ. ದಯವಿಟ್ಟು ರಥವನ್ನ ಮಧ್ಯದಲ್ಲಿ ಇರಿಸುವಂತ ಅರ್ಜುನ ರಿಕ್ವೆಸ್ಟ್ ಮಾಡಿದಾಗ ಕೃಷ್ಣ ರಥವನ್ನ ಓಡಿಸ್ತಾನೆ. ಸೊ ಇಲ್ಲಿ ಕೃಷ್ಣ ಭಗವಂತ ಭಕ್ತನ ಮಾತನ್ನ ಕೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರಿಗೆ ಹೇಳ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ, ಆದೇಶವನ್ನು ಕೊಡ್ತಾರೆ. ಆದ್ರೆ ಚಿಕ್ಕವರ ಮಾತನ್ನ ದೊಡ್ಡವರು ಕೇಳೋರು ಬಯಸೋದಿಲ್ಲ. ನೀನೇ ಸಣ್ಣ, ನೀನೇ ಹೇಳ್ತೀಯ ನನ್ಗೆ, ಉಪದೇಶ ಕೊಡ್ತೀಯ ನನ್ಗೆ, ಆರ್ಡರ್ ಮಾಡ್ತೀಯ ನನ್ಗೆ ಅಂತ ಸ್ವಲ್ಪ ಗರ್ವ ಇರುತ್ತೆ, ಅದಕ್ಕೆ ಬೈತಾರೆ. ಆದ್ರೆ ಕೃಷ್ಣ ನೋಡಿ, ಕೃಷ್ಣ ತನ್ನ ಭಕ್ತನ ಮಾತನ್ನ ಕೇಳಿ ಆ ಭಕ್ತನ ಮಾತನ್ನ ಪೂರೈಸಿದ. ಸಾಮಾನ್ಯವಾಗಿ ಕೃಷ್ಣ ಸ್ವತಂತ್ರ, ಇಸ್ ಇಂಡಿಪೆಂಡೆಂಟ್, ಯಾರ ಮಾತನ್ನು ಕೇಳೋ ಅವಶ್ಯಕತೆ ಅವರಿಗಿಲ್ಲ. ಆದ್ರೂ ಕೂಡ ಇಲ್ಲಿ ತನ್ನ ಭಕ್ತನ ಮಾತನ್ನ ಕೇಳಿ ರಥವನ್ನ ಮಧ್ಯದಲ್ಲಿ ತಗೊಂಡು ಹೋಗ್ತಾರೆ. ಇದು ಭಕ್ತನ ಭಕ್ತ ವಾತ್ಸಲ್ಯತೆ. ಭಕ್ತ, ಭಗವಂತ ಇಸ್ ಕಾಲ್ಡ್ ಭಕ್ತ ವತ್ಸಲ. ಭಕ್ತರಿಗೆ ಏನು ಸಂತೋಷ ಕೊಡುತ್ತೋ ಅದನ್ನ ಮಾಡೇ ಮಾಡ್ತಾನೆ. ಅದಕ್ಕೆ ಕೃಷ್ಣನಿಗೆ ಭಕ್ತವತ್ಸಲ ಅಂತ ಕರೀತಾರೆ. ಹಲವಾರು ಉದಾಹರಣೆಗಳಿವೆ. ಸುಧಾಮ ಕೃಷ್ಣನ ಮನೆಗೆ ಬಂದಾಗ, ಅರಮನೆಗೆ ಬಂದಾಗ ಕೃಷ್ಣ ಸುಧಾಮನನ್ನು ಒಳಗೆ ಬರಮಾಡಿಕೊಂಡು ಸಿಂಹಾಸನ ಮೇಲೆ ಕುಳ್ಳರಿಸಿ ಸುಧಾಮನ ಪಾದ ಪೂಜೆ ಮಾಡಿ ಎಷ್ಟು ಸತ್ಕಾರ ಮಾಡಿದ, ಚನ್ನದ ಲೇಪವನ್ನ ದೇಹಕ್ಕೆ ಹಚ್ಚಿದ, ಆರತಿ ಮಾಡಿದ, ಚಾಮರ ಸೇವೆ ಮಾಡಿದ, ಎಲ್ಲಾ ಸೇವೆ ಮಾಡಿದ. ಭಕ್ತವತ್ಸಲ. ಭಗವಂತನಿಗೆ ಯಾವ ರೀತಿಯ ಸಂಕೋಚ ಇಲ್ಲ. ತನ್ನ ಭಕ್ತರ ಸೇವೆ ಮಾಡೋದ್ರಲ್ಲಿ ಭಗವಂತನಿಗೆ ಯಾವ ರೀತಿ ಸಂಕೋಚ ಇಲ್ಲ. ಸಂಕೋಚ ಬಿಟ್ಟು ಭಗವಂತ ತನ್ನ ಭಕ್ತರ ಸೇವೆಯನ್ನು ಮಾಡ್ತಾನೆ. ಇಂಪಾರ್ಟೆನ್ಸ್. ಇಲ್ಲಿ ಕೂಡ ಅರ್ಜುನನ ಸಾರಥಿಯಾಗಿ ರಥವನ್ನು ಓಡಿಸ್ತಾ ಇದ್ದಾನೆ. ಕರೆಕ್ಟ್. ಅದಕ್ಕೆ ಕೃಷ್ಣನಿಗೆ ಒಂದು ಹೆಸರು ಬರುತ್ತೆ. ಅದು ಎಂತ ಹೆಸರು? ಪಾರ್ಥ ಸಾರಥಿ. ಪಾರ್ಥನ ಸಾರಥಿ. ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳು ಡ್ರೈವರ್ ಇಟ್ಕೊಂತಾರೆ ಕಾರ್ ಓಡಿಸೋದಿಕ್ಕೆ. ಆದ್ರೆ ದೊಡ್ಡ ವ್ಯಕ್ತಿ ಇನ್ನೊಬ್ರು ಡ್ರೈವರ್ ಆಗೋದಿಲ್ಲ, ತನ್ನ ಸೇವಕನ ಡ್ರೈವರ್ ಆಗೋದಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ನೋಡಿ ತನ್ನ ಭಕ್ತನಾದ, ತನ್ನ ಸೇವಕನಾದ ಅರ್ಜುನನ ಚಾಲಕನಾಗಿದ್ದ. ಇದು ಭಗವಂತನ ಭಕ್ತ ವಾತ್ಸಲ್ಯವೇ. ಸೊ ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜಪರಯೋ ರಥಂ ನಿಜಪರಯೋ ಬಲಯೋ ರಥಂ ನಿವೇಶ್ಯ. ರಥವನ್ನಾಗಿ ನಿಲ್ಲಿಸ್ತಾರೆ. ಸ್ಥಿತವತಿ ಪರಸೈನಿಕಾಯು ರಕ್ಷಣಾ ಹೃತವತಿ. ಅಲ್ಲಿ ಎರಡು ಸೇನೆಯ ಮಧ್ಯೆ ನಿಲ್ಲಿಸಿದಾಗ ಕೃಷ್ಣ ಸೈನ್ಯವನ್ನ ನೋಡ್ತಾನೆ, ಅರ್ಜುನನ್ನು ನೋಡ್ತಾನೆ. ಋತವತಿ ಪಾರ್ಥ ಸಖೇ ರತಿರ್ಮಮಾಸ್ತು. ಅನುವಾದವನ್ನು ಅನುವಾದ ಈ ರೀತಿ ಇದೆ.
ಶ್ರೀಕೃಷ್ಣ ಸ್ನೇಹಕ್ಕಾಗಿ ಅರ್ಜುನನ ಸೇವೆ ಮಾಡಿದಂತಹ ರಣರಂಗದಲ್ಲಿ ಶ್ರೀಕೃಷ್ಣನ ಸಾರಿ ತನ್ನ ಮಿತ್ರನ ಆದರ್ಶಕ್ಕೆ ಮಣಿದು ಭಗವಾನ್ ಶ್ರೀಕೃಷ್ಣ ಅರ್ಜುನ ಮತ್ತು ದುರ್ಯೋಧನರ ಸೈನಿಕರ ಕುರುಕ್ಷೇತ್ರದ ರಣರಂಗಕ್ಕೆ ಪ್ರವೇಶಿಸಿದ. ಅಲ್ಲಿ ಶತ್ರು ಪಕ್ಷದವರ ಆಯುಷ್ಯವನ್ನು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಕ್ಷೀಣಿಸಿದ. ಕೇವಲ ಶತ್ರುಗಳ ಕಡೆ ನೋಡುವಷ್ಟರಿಂದಲೇ ಇದನ್ನು ಮಾಡಿದ. ಅಂತಹ ಕೃಷ್ಣನ ಮೇಲೆ ನನ್ನ ಮನಸ್ಸು ನೆಲೆ ನಿಲ್ಲಲಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾರೆ. ರೈಟ್. ಸ್ಥಿತವತಿ ಸೈನಿಕ ಆಯು ಅಕ್ಷ್ಣ ಮೃತವತಿ. ಅಕ್ಷ್ಣ ಕಣ್ಣಿನಿಂದ ಸೈನಿಕರ ಆಯುವನ್ನ ಕ್ಷೀಣಿಸಿದ, ಅಂದ್ರೆ ಅವರಿಗೆ ಮರಣವನ್ನು ಕೊಟ್ಟ. ಎಷ್ಟು ಕಣ್ಣಿನ ನೋಡಿ ಅವರ ಆಯುಷ್ಯವನ್ನು ಕ್ಷೀಣಿಸಿ ಅವರಿಗೆ ಮರಣದಂಡವನ್ನು ಕೊಟ್ಬಿಟ್ಟ. ಅಂತಹ ಭಾರತ ಸಖಿ ರತೀರ್ ಮಮಾಸು, ಅಂತಹ ಕೃಷ್ಣನ ಮೇಲೆ ನನ್ನ ಮನಸ್ಸು ಯಾವಾಗಲೂ ನೆಲೆ ನಿಲ್ಲಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಎಂತಹ ಕರುಣೆ ಇದೆ. ಭಗವಂತ ತನ್ನ ದೃಷ್ಟಿಯಿಂದ ಬೇರೆಯವರ ಶಕ್ತಿಯನ್ನ ಕ್ಷೀಣಿಸಿ ಆಯುಷ್ಯನ್ನ ಕ್ಷೀಣಿಸಿ ಮರಣದಂಡವನ್ನು ಕೊಟ್ಟಿದ್ದಾನೆ. ಇದು ಭಗವಂತ ಕೊಟ್ಟಿರುವ ದಂಡ ಅಥವಾ ಇದು ಅನುಗ್ರಹವು? ತಾವೇನ್ ಹೇಳ್ತಾರೆ? ಮಾತಾಜಿ ಅನುಗ್ರಹ ಅಂತ ಹೇಳ್ತಾರೆ. ಹೇಗೆ ಅದು ಅನುಗ್ರಹ? ಬೇರೆಯವ್ರನ್ನ ಕೊಲ್ಲೋದು ಅನುಗ್ರಹನ? ಯಾವ ರೀತಿಯಲ್ಲಿ ಇದು ಅನುಗ್ರಹ ಆಗುತ್ತೆ? ದೇವರು ಬಂದ್ರೆ ರಕ್ಷಿಸ್ತಾನೆ, ಆತ್ಮವನ್ನು ರಕ್ಷಿಸ್ತಾನೆ ಅಂತ ಪ್ರಭು ಹೇಳ್ತಾರೆ. ದೇಹವಂತ ನಾಶ ಆಗುತ್ತೆ, ಆದ್ರೆ ಇಲ್ಲಿ ಆತ್ಮಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸರಿ. ಸೊ ಆಕ್ಚುಲಿ ಈ ಜನರು, ಈ ಸೈನಿಕರೆಲ್ಲರೂ ಮನೆಯಲ್ಲಿ ಇದ್ದಿದ್ರೆ ಅವ್ರ ಸಂಸಾರದಲ್ಲಿ ತಮ್ಮ ಕರ್ಮವನ್ನ ಮಾಡುತ್ತಾ ಕರ್ಮ ಫಲವನ್ನ ಭೋಗಿಸುತ್ತಾ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬರ್ತಾ ಇದ್ರು. ಅವರ ಸಂಸಾರ ಕಂಟಿನ್ಯೂ ಆಗ್ತಾ ಇತ್ತು. ಒಂದು ವೇಳೆ ಯಾವುದೋ ಒಂದು ಯುದ್ಧದಲ್ಲಿ ಮಡಿದಿದ್ರೆ, ಆ ಯುದ್ಧದಲ್ಲಿ ಆ ಧರ್ಮ ಯುದ್ಧವಾಗಿದ್ರೆ ಅವರು ಸ್ವರ್ಗಕ್ಕೆ ಹೋಗಿ ಸ್ವರ್ಗ ಸುಖವನ್ನ ಭೋಗಿಸಿ ಮತ್ತೆ ಭೂಮಿಗೆ ಬರ್ತಾ ಇದ್ರು. ಕರೆಕ್ಟ್? ಸೊ ಜನ್ಮ ಮೃತ್ಯು ಸಂಸಾರ ಕಂಟಿನ್ಯೂ ಆಗ್ತಾ ಇತ್ತು. ಮನೆಯಲ್ಲಿದ್ರು ಕಂಟಿನ್ಯೂ ಆಗ್ತಾ ಇತ್ತು, ಸ್ವರ್ಗಕ್ಕೆ ಹೋಗಿ ಬಂದ್ರು ಕೂಡ ಕಂಟಿನ್ಯೂ ಆಗ್ತಾ ಇತ್ತು. ಆದ್ರೆ ಇವರ ಅದೃಷ್ಟ ಏನಂದ್ರೆ ಇವರು ಭಗವಂತನ ಮುಂದೆ ನಿಂತಿದ್ದಾರೆ. ಭಗವಂತನ ಮುಂದೆ ನಿಂತ್ಕೊಂಡು ಅವರು ದೇಹತ್ಯಾಗ ಮಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಇದು ವಿಶೇಷ. ಭಗವಂತನ ದೃಷ್ಟಿ ಅವರ ಮೇಲೆ ಬಿತ್ತು. ಆ ದೃಷ್ಟಿಯ ಪ್ರಭಾವದಿಂದ ಎಲ್ಲ ಕರ್ಮದಿಂದ ಅವರು ಮುಕ್ತರಾದರು. ಕರ್ಮಗಳಿಂದ ಮುಕ್ತರಾದ ಕಾರಣ ಅವರು ಸತ್ತ ಮೇಲೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಯ್ತು. ರೈಟ್? ಸೊ ಅದಕ್ಕೆ ಇದು ಅವರ ಅದೃಷ್ಟ, ಇದು ಭಗವಂತನ ಅನುಗ್ರಹ. ಪಾರ್ಥಾಸ್ತ್ರಭೂತ ಪದಮಾಪುರಸ್ಯ. 3ನೇ ಸ್ಕಂದದಲ್ಲಿ ಇನ್ನೊಂದು ಶ್ಲೋಕ ಬರ್ತದೆ. ಆ 3ನೇ ಸ್ಕಂದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಾರ್ಥಾಸ್ತ್ರಭೂತ ಪದಮಾಪುರಸ್ಯ. ಪಾರ್ಥನ ಅಸ್ತ್ರದಿಂದ ಆ ಅಸ್ತ್ರ ಚುಚ್ಚಿದಾಗ ಆ ಸೈನಿಕರೆಲ್ಲರೂ ಪವಿತ್ರರಾಗ್ತಾ ಇದ್ರು. ಪಾರ್ಥಾಸ್ತ್ರಭೂತ. ಮತ್ತೆ ಭಗವಂತನನ್ನ ನೋಡುತ್ತಾ ಅವರು ಸಾಯ್ತಾ ಇದ್ರು. ಅದಕ್ಕೆ ಪದಮಾಪುರಸ್ಯ, ಪರಂಪದಂ, ಅವರಿಗೆ ಮೋಕ್ಷ ಅಥವಾ ಆಧ್ಯಾತ್ಮಿಕ ಜಗತ್ತು ದೊರಕಿತ್ತು. ಇದು ಭಗವಂತನ ಅನುಗ್ರಹವಾಗಿದೆ. ಸೊ ಯಾವಾಗ ಹರಿ ಯಾರನ್ನಾದ್ರೂ ರಾಕ್ಷಸರನ್ನ ದುಷ್ಟರನ್ನ ಕೊಲ್ತಾನೆ, ಹತಹರಿ ಗತಿದಾಯಕ, ಅವರಿಗೆ ಸದ್ಗತಿಯನ್ನ ಕೊಡ್ತಾನೆ. ಸೊ ಭಗವಂತನ ಕೈಯಿಂದ ಸತ್ತವರು ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಕರೆಕ್ಟ್? ಭಗವಂತನ ಕೈಯಿಂದ ಸಾಯೋದಕ್ಕೂ ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತ ಇದೆ. ರೈಟ್? ಭಗವಂತನ ಮುಂದೆ ಸಾಯೋದು ಕೂಡ ಅಷ್ಟು ಸುಲಭವಲ್ಲ. ಅವನು ಸ್ಪೆಷಲ್ ರಾಕ್ಷಸನೇ ಆಗಿರ್ಬೇಕು. ರೈಟ್? ಅದಕ್ಕೆ ಸಾಕ್ಷಾತ್ ಭಗವಂತನ ಮುಂದೆ ಅವರಿಗೆ ಮೋಕ್ಷ ಕೊಡ್ತಾನೆ. ಸೊ ಹತಹರಿ ಗತಿದಾಯಕ. ಸೊ ಇಲ್ಲಿ ಪ್ರಭುಪಾದರು ಕೂಡ ಈ ವಿಷಯವನ್ನೇ ಕುರಿತಾಗಿ ಹೇಳ್ತಾರೆ.
ಸೊ ಸಾಮಾನ್ಯವಾಗಿ ಜನರು ಹೇಳ್ತಾರೆ ಭಗವಂತ ಪಕ್ಷಪಾತ ಮಾಡ್ತಾ ಇದ್ದಾನೆ, ಒಬ್ಬರನ್ನ ಗೆಲ್ಲಿಸಿದ ಇನ್ನೊಬ್ಬರಿಗೆ ಸೋಲಿಸಿದ. ಸೊ ಅರ್ಜುನನ ಕಡೆ ಪಕ್ಷಪಾತ ಮಾಡಿದ, ಅರ್ಜುನನನ್ನ ಗೆಲ್ಲಿಸಿ ಕೌರವರನ್ನ ಸೋಲಿಸಿದ. ಕೃಷ್ಣ ಪಕ್ಷಪಾತಿ ಅಂತ ಆಪಾದನೆ ಹೊರಿಸ್ತಾರೆ. ಆದ್ರೆ ಆ ರೀತಿ ಅಲ್ಲ, ಅರ್ಜುನನಿಗೆ ಗೆಲ್ಲಿಸಿದ, ಗೆಲುವು ಕೊಟ್ಟ, ಮತ್ತೆ ಸತ್ತವರಿಗೆ ಮೋಕ್ಷವನ್ನು ಕೂಡ ಕೊಟ್ಟ. ಸೊ ಇಬ್ಬರಿಗೂ ಲಾಭ ಆಯ್ತು. ಕರೆಕ್ಟ್. ಸೊ ಕೃಷ್ಣ ಪಕ್ಷಪಾತಿ ಅಲ್ಲ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಏ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು, ನಾನು ಎಲ್ಲರ ಜೊತೆ ಸಮಾನವಾಗಿ ವರ್ತನೆ ಮಾಡ್ತೇನೆ, ಪಕ್ಷಪಾತವನ್ನ ಮಾಡುವುದಿಲ್ಲ. ಆದ್ರೆ ಯಾರು ನನ್ನ ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರಿಗೆ ನಾನು ಸ್ಪೆಷಲ್ ಅಟೆನ್ಷನ್, ವಿಶೇಷ ಅನುಗ್ರಹವನ್ನು ಕೊಡ್ತೀನಿ ಅಂತ ಕೃಷ್ಣ. ಅದು ನಿಮ್ಮ ಜೀವನದಲ್ಲಿ ನೋಡ್ಬೋದು. ಕೆಲವು ಮನೆಯಲ್ಲಿ ಹಲವಾರು ಮಕ್ಕಳು ಇರ್ತಾರೆ, ಯಾರು ಮಾತನ್ನ ಕೇಳ್ತಾರೆ, ಹೇಳಿದನ್ನ ಮಾಡ್ತಾರೆ, ಅವ್ರ ಮೇಲೆ ಸ್ವಲ್ಪ ಅನುಗ್ರಹ ಇರುತ್ತೆ, ವಿಶೇಷ ಅಟೆನ್ಷನ್. ಅದು ಕೆಲವರು ಮಾತು ಕೇಳೋದಿಲ್ಲ, ಮಾಡಬಾರದನ್ನ ಮಾಡ್ತಾರೆ, ಆಗ ತಂದೆ ತಾಯಿ ಏನ್ ಮಾಡ್ತಾರೆ, ಸ್ವಲ್ಪ ಬೆದರಿಸ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ. ಸೊ ಅದು ಶಿಕ್ಷೆ ಕೊಡೋದು ಸರಿನೋ ತಪ್ಪು? ಅದು ಪ್ರೀತಿಯ ಲಕ್ಷಣ ಅಲ್ವೋ? ಅದು ಕೂಡ ಪ್ರೀತಿಯ ಲಕ್ಷಣ. ಯಾಕಂದ್ರೆ ಅದು ಬೇಕಾಗಿದೆ ಅಲ್ಲಿ. ಅವನು ಶಿಕ್ಷೆ ಕೊಡೋದ್ರಿಂದ ಅವನು ಬದಲಾಗ್ತಾನೆ, ಬದಲಾದ್ರೆ ಅವನಿಗೆ ಒಳ್ಳೇದಾಗುತ್ತೆ. ಅದೇ ರೀತಿ ಕೃಷ್ಣ ಕೂಡ ಹೇಳ್ತಾನೆ, ಯಾರು ನನ್ನ ಮಾತನ್ನು ಕೇಳ್ತಾರೆ ಅವ್ರಿಗೆ ಅನುಗ್ರಹ ಕೊಡ್ತೀನಿ, ಯಾರು ಮಾತನ್ನು ಕೇಳೋದಿಲ್ಲ ಅವ್ರಿಗೂ ಕೂಡ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಅನುಗ್ರಹವನ್ನು ಕೊಡ್ತೀನಿ. ಮಾತನ್ನು ಕೇಳಿದಾಗ ನಾನು ಚಪ್ಪಾಳೆ ತಡ್ತೀನಿ, ಮಾತು ಕೇಳದೇ ಇದ್ದಾಗ ನಾನು ಕೆನ್ನೆಗೆ ಬಾರಿಸ್ತೀನಿ. ಸೊ ಲಾರ್ಡ್ಸ್ ಕ್ಲಾಪ್ ಅಂಡ್ ಲಾರ್ಡ್ಸ್ ಸ್ಲ್ಯಾಪ್ ಬೋತ್ ಆರ್ ಸೇಮ್. ಭಗವಂತ ಚಪ್ಪಾಳೆ ತಟ್ಟೋದು ಅಥವಾ ಭಗವಂತ ಕೆನ್ನೆಗೆ ಹೊಡೆಯೋದು ಎರಡು ಸಮಾನವಾಗುವುದು. ಬೋತ್ ಆರ್ ಲವ್, ಎರಡು ಕೂಡ ಪ್ರೀತಿಯ ಲಕ್ಷಣವೇ ಅಂತ ನಾವು ತಿಳ್ಕೋಬೇಕಾಗಿದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ, ಎರಡು ಭಗವಂತನೇ ಕೊಟ್ಟಿರೋದು. ಸೊ ಎರಡೂ ಸ್ಥಿತಿಯಲ್ಲಿ ನಾವು ಭಗವಂತನನ್ನ ಸ್ಮರಿಸಬೇಕು. ಎಂದು ಭಗವಂತನಿಗೆ ಏನಂತಾರೆ ಆಪಾದನೆ ಹೊರಿಸಬಹುದು, ನಿನ್ನಿಂದ ನಮ್ಗೆ ಈ ರೀತಿ ಆಗಿದೆ ಇಲ್ಲ. ಅದು ಭಗವಂತನ ಅನುಗ್ರಹ. ಸುಖ ಬಂದಾಗ ಭಗವಂತನನ್ನ ಸ್ಮರಿಸಿ, ಕಷ್ಟ ಬಂದಾಗ ಭಗವಂತನನ್ನ ಸ್ಮರಿಸಿ. ಏನು ಬದಲಾವಣೆ ಇರಬಾರ್ದು. ವಿ ಶುಡ್ ಬಿ ಸೇಮ್ ಇನ್ ಬೋತ್ ಸುಖೇ ದುಃಖೇ ಸಮಯ ಕೃತ್ವ ಲಾಭ ಲಾಭೋ ಜಯಾಜಯ. ಲಾಭದಲ್ಲಿ, ಹಾನಿಯಲ್ಲಿ, ಜಯದಲ್ಲಿ, ಸೋಲಿನಲ್ಲಿ ಏನೇ ಬಂದರೂ ಕೂಡ ಭಗವಂತನ ಸ್ಮರಣೆ ಸತತವಾಗಿರಬೇಕು ಅಂತ ಆಚಾರ್ಯ ಹೇಳ್ತಾರೆ. ಕರೆಕ್ಟ್. ಸೊ ಕೃಷ್ಣನೇ ಭಗವದ್ಗೀತೆ ಹೇಳಿದಾನೆ. ಸೊ ಇಲ್ಲಿ ಭಗವಂತನ ಪಕ್ಷಪಾತವಲ್ಲ. ಸೊ ಸಾಯುವ ಸಮಯದಲ್ಲಿ ಎಲ್ಲರೂ ಕೃಷ್ಣನ ನೋಡುತ್ತಾ ಸಾಯ್ತಾ ಇದ್ರು, ಸತ್ಯವರಿಗೆ ಮೋಕ್ಷ ಪ್ರಾಪ್ತಿ ಆಯ್ತು. ಅಂತೆ ನಾರಾಯಣ ಸ್ಮೃತಿ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆದ್ರೆ ಅದು ತುಂಬಾ ಒಳ್ಳೆಯದು. ಸೊ ಮೋಕ್ಷ ಪ್ರಾಪ್ತಿ ಆಗುತ್ತೆ, ವೈಕುಂಠ ಪ್ರಾಪ್ತಿ ಆಗುತ್ತೆ. ಸೊ ದೇವರು ಯಾವುದೇ ಸಂದರ್ಭದಲ್ಲೂ ಕೂಡ ತಪ್ಪನ್ನ ಮಾಡುವುದಿಲ್ಲ, ಭಗವಂತ ಮಾಡುವುದಿಲ್ಲ, ಸರಿನೇ. ಈ ವಿಶ್ವಾಸ ನಮಗೆಲ್ಲ ಇರಬೇಕು. ಇದೆಯಾ? ವಿಶ್ವಾಸ ಇದೆಯಾ? ಭಗವಂತ ಬೆಣ್ಣೆ ಕದಿತಾನೆ, ಸರಿನೋ ತಪ್ಪು? ಸರಿನೋ ತಪ್ಪು? ಸರಿ. ಭಗವಂತ ವಸ್ತ್ರ ಹರಣ ಮಾಡ್ತಾನೆ, ಸರಿನೋ ತಪ್ಪು? ಸರಿ. ಭಗವಂತ ಜರಾಸಂಧನ ಯುದ್ಧದಿಂದ ಓಡಿ ಹೋದ, ಸರಿನೋ ತಪ್ಪು? ಕ್ಷತ್ರಿಯರು ಓಡೋಗ್ಬಾರ್ದು, ಆದ್ರೆ ಕೃಷ್ಣ ಓಡಿ ಹೋದ, ಸರಿನೋ ತಪ್ಪು? ಸರಿ. ಭಗವಂತ ರಾಸ ಕ್ರೀಡೆಯನ್ನ ಮಾಡ್ದ, ಕೋಟಿ ಕೋಟಿ ಗೋಪಿಯರ ಜೊತೆ ಶರತ್ ಪೂರ್ಣಿಮೆ ರಾತ್ರಿ ರಾಸ ಕ್ರೀಡೆಯನ್ನು, ಸರಿನೋ ತಪ್ಪು? ಭಗವಂತ ಮಾಡಿದ್ದೆಲ್ಲ ಸರಿ. ಅದು ಹೇಗೆ ಸರಿ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಮಾಡೋದ್ರಲ್ಲಿ ಕೆಲವೊಂದು ಸರಿ ಇರುತ್ತೆ, ಕೆಲವೊಂದು ತಪ್ಪು ಇರುತ್ತೆ. ಆದರೆ ಭಗವಂತ ಮಾಡುವುದೆಲ್ಲ ಸರಿ. We should have that faith. Lord does no wrong in any circumstance.
ಬಿಕಾಸ್ ಇಸ್ ಅಬ್ಸಲ್ಯೂಟ್ ಆಲ್ ಗುಡ್ ಎಟ್ ಆಲ್ ಟೈಮ್ಸ್. ಎಲ್ಲಾ ಸಂದರ್ಭದಲ್ಲಿ ಭಗವಂತ ಸರಿಯಾದದನ್ನೇ ಮಾಡುವುದು, ತಪ್ಪನ್ನೆಂದು ಮಾಡುವುದೇ ಇಲ್ಲ. ಈ ವಿಶ್ವಾಸ ನಮಗೆ ಇರಬೇಕು. ಕೆಲವೊಮ್ಮೆ ಡ್ಯೂಟೀಸ್ ಡಿಸ್ಟರ್ಬ್ ಆಗಿಬಿಡ್ತಾರೆ. ಕೃಷ್ಣ ಯಾಕೆ ಹೀಗೆ ಮಾಡ್ದ, ಕೃಷ್ಣ ಯಾಕೆ ಪಾರಿಜಾತ ಪರ್ವತ ಇದು ವೃಕ್ಷವನ್ನ ಎತ್ಕೊಂಡ್ಬಂದ, ಇಂದ್ರನ ಪರ್ಮಿಷನ್ ಕೇಳಿ ತಗೊಂಡ್ಬರ್ಬೇಕಾಗಿತ್ತು, ಯಾಕೆ ಎತ್ಕೊಂಡ್ಬಂದ? ಕೃಷ್ಣನ ಮೇಲೆ ಆಪದ ಅನಿಸ್ತಾರೆ. ಆದ್ರೆ ಇಂದ್ರನಿಗೆ ಪಾರಿಜಾತವನ್ನು ಕೊಟ್ಟದ್ದು ಯಾರು? ಇಂದ್ರನಿಗೆ ಇಂದ್ರಲೋಕವನ್ನು ಕೊಟ್ಟಿದ್ದಾರು. ಸ್ವರ್ಗದಿಂದ ಒಂದು ಪಾರಿಜಾತ ವೃಕ್ಷವನ್ನು ತಗೊಂಡ್ಬಂದ್ರಿ, ತಪ್ಪು. ಆದ್ರೆ ಇಂದ್ರ ಅಹಂಕಾರದಿಂದ ಮೆರಿತಾ ಇದ್ದಾರೆ, ಇದು ನನ್ನ ಸಾಮ್ರಾಜ್ಯ, ಇದು ನನ್ನ ಸ್ವರ್ಗ, ಇಲ್ಲಿರೋ ಸಂಪತ್ತೆಲ್ಲ ನನ್ನದು ಅನ್ನುವ ಅಹಂಕಾರದಲ್ಲಿ ಮೆರಿತಾ ಇದ್ದ ಕಾರಣ ಕೃಷ್ಣನ ನಿಜವಾದ ಸ್ಥಾನವನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ. ಮರೆತು ಬಿಟ್ಟ ಇಂದ್ರ, ಕೃಷ್ಣನ ಜೊತೆ ಯುದ್ಧ ಮಾಡಲು. ರೈಟ್. ಸೊ ಕೃಷ್ಣ ಮಾಡಿದ್ದೆಲ್ಲ ಸರಿ ಅನ್ನೋ ನಂಬಿಕೆ ನಮ್ಗಿರ್ಬೇಕು. ಅವನೇ ಭಕ್ತ, ನೋ ಡೌಟ್. ಏನಾದ್ರು ಡೌಟ್ ಬಂದ್ರೆ ತಕ್ಷಣ ಆಚಾರ್ಯರಿಗೆ ಕೇಳಿ, ಗುರುಗಳಿಗೆ ಕೇಳಿ ಕ್ಲಾರಿಫೈ ಮಾಡ್ಕೋಬೇಕು. ಕರೆಕ್ಟ್. ಸೊ ಇದು ಕೃಷ್ಣ ಕರ್ಣನಿಗೆ ಕೊಲ್ಲಲು ಹೇಳಿದ, ಅರ್ಜುನಿಗೆ ಹೇಳಿದ ಕರ್ಣನನ್ನು ಕೊಲ್ಲು ಅಂತ. ಸರಿನೋ ತಪ್ಪು? ಸರಿ. ಹೇಗೆ ಸರಿ ಅನ್ನೋದು ನಾವು ಅರ್ಥ ಮಾಡ್ಬೋದು. ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ, ದ್ರೋಣಾಚಾರ್ಯರಿಗೆ ಹೇಳು ಅಶ್ವತ್ಥಾಮ ಸತ್ತಿದ್ದಾನೆ. ಸರಿನೋ ತಪ್ಪು? ಸರಿ. ಅದು ಹೇಗೆ ಸರಿ ಅನ್ನೋದು ನೆಕ್ಸ್ಟ್, ಅದು ಡೀಟೇಲ್ಸ್, ಅದೇ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ಫಸ್ಟ್ ಸರಿ, ಭಗವಂತ ಮಾಡಿದರು ಸರಿ. ಸೊ ಆ ಒಂದು ನಂಬಿಕೆ, ಭಗವಂತ ಮಾಡುವುದೆಲ್ಲ ಸರಿ, ಹೇಳುವುದೆಲ್ಲ ಸರಿ ಅಂತ ಒಂದು ನಂಬಿಕೆ ನಮಗೆ ಇರಬೇಕು. ಸೊ ದೆನ್ ವಿ ಆರ್ ಎ ಡಿವೋಟಿ. ಸಂಶಯ ಬಂದ್ರೆ ನಾವು ಹತ್ರ. ಸೊ ಈಗ ಇದು ಯಾವುದು? 35ನೇ ಶ್ಲೋಕ. ಕರೆಕ್ಟ್. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ ಬಲಯೋ ರಥಂ ನಿವೇಶ್ಯ ಸ್ಥಿತವತಿ ಪರಸೈನ್ಯಕಾಯು ರಕ್ಷಣ ಹೃತವತಿ ಪಾರ್ಥ ಸಖಿ ರತಿ ಮಮಾಸ್ತು. ಸೊ ಪಾರ್ಥನ ಸಖ. ಸೊ ಯಾವಾಗ್ಲೂ ನಾವು ಕೃಷ್ಣನನ್ನ ಭಕ್ತರ ಜೊತೆ ಸ್ಮರಿಸಬೇಕು. ಪಾರ್ಥ ಸಖ, ಯಶೋಧಾನಂದನ, ದೇವಕಿ ನಂದನ, ಗೋವಿಂದ, ಗೋಪಾಲ, ಹಸುಗಳ ಜೊತೆ ಅಥವಾ ತಂದೆ ತಾಯಿಯ ಜೊತೆ, ತನ್ನ ಭಕ್ತರ ಜೊತೆ ಸ್ಮರಿಸಿದಾಗ ಕೃಷ್ಣನಿಗೆ ಇನ್ನಿಷ್ಟು ಸಂತೋಷ ಆಗುತ್ತೆ. ಸದ್ಕೆಯಲ್ಲಿ ಪಾರ್ಥ ಸಖೇ ಅಂತ ಭೀಷ್ಮರು ಸಂಬೋಧನೆ ಮಾಡ್ತಾ ಇದ್ದಾರೆ. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಈ ರೀತಿ ಇದೆ. ದಯವಿಟ್ಟು ನನ್ನಿಂದ ಹೇಳಿ. ವ್ಯವಹಿತ ಪ್ರತನ ಮುಖಂ ನಿರೀಕ್ಷ್ಯ ಸ್ವಜನವಧಾದ್ ವಿಮುಖಸ್ಯ ದೋಷ ಬುದ್ಧ್ಯಾ ಕುಮತಿ ಮಹರ ಆತ್ಮವಿದ್ಯಯಾಯ ಚರಣರತೀಃ ಪರಮಾಸ್ಯ ತಸ್ಯ ಮೇಸ್ತು. ವ್ಯವಹಿತ ಪ್ರತನ ಮುಖಂ ನಿರೀಕ್ಷ್ಯ ಸ್ವಜನವಧಾಭಿಮುಖಸ್ಯ ದೋಷ ಬುದ್ಧ್ಯಾ ಕುಮತಿ ಮಹರದಾತ್ಮವಿದ್ಯಯಾಯ ಚರಣರತಿ ಪರಮಾಸ್ಯ ತಸ್ಯ ಮೇಸ್ತು. ಅನಾದಿ ರೀತಿಯಲ್ಲಿ ಯುದ್ಧ ಭೂಮಿಯಲ್ಲಿ ತನ್ನೆದುರಿಗಿರುವ ಯೋಧರನ್ನು
ಸೇನಾಪತಿಗಳನ್ನು ಕಂಡು ಅರ್ಜುನ ಅಜ್ಞಾನದಿಂದ ಮಲಿನನಾದಂತೆ ತೋರಿದ. ಆಗ ಭಗವಂತ ದಿವ್ಯ ಜ್ಞಾನವನ್ನು ಬೋಧಿಸುವ ಮೂಲಕ ಅವನ ಅಜ್ಞಾನವನ್ನು ತೊಡೆದು ಹಾಕಿದ. ಅಂತಹ ಭಗವಂತನ ಪಾದ ಪದ್ಮಗಳು ಸದಾ ನನ್ನ ಆಕರ್ಷಣೆಯ ವಿಷಯವಾಗಿ ಒಡೆಯಲಿ ಅಂತ ಹೇಳ್ತಾರೆ. ಸೊ ವ್ಯವಹೃತ ಪ್ರತನ ಮುಖಂ ನಿರೀಕ್ಷ. ಯಾರು ನೋಡ್ತಾ ಇದ್ದಾರೆ? ಅರ್ಜುನ ನೋಡು. ಯಾರು ಸೇರಿದಾರಲ್ಲಿ? ತನ್ನ ಬಂಧುಗಳೆಲ್ಲ ಸೇರಿದ್ದಾರೆ. ವಿಶೇಷವಾಗಿ ಭೀಷ್ಮ, ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹಿಷಿತ ವಾಚ ಪಾರ್ಥ ಪಶ್ಚೈತಾನ್ ಸಮವೇತಾನ್ ಗುರುಮಿತಿ. ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ ಯಾರ್ಯಾರು ಬಂದಿದ್ದಾರೆ? ಭೀಷ್ಮ, ದ್ರೋಣ, ದುರ್ಯೋಧನ, ಶಕುನಿ, ಕರ್ಣ, ಹಲವಾರು ಜನರು ಬಂದಿದ್ದಾರೆ ನೋಡು. ಸೊ ವಾಚ ಪಾರ್ಥ ಪಾರ್ಥ ಪಶ್ಚೈತ, ನೋಡಿ ಇದನ್ನ ಅಂತ ಹೇಳ್ದ. ಆಗ ಅರ್ಜುನ ನೋಡ್ತಾನೆ ಯಾರ್ಯಾರು ಬಂದಿದ್ದಾರೆ ಅಲ್ಲಿ ಅಂತ. ಇವರನ್ನೆಲ್ಲ ನೋಡಿ ಅರ್ಜುನನ ಮನಸ್ಸಲ್ಲಿ ಏನಾಯ್ತು? ಸಂಶಯ ಉಂಟಾಯ್ತು. ಅವನ ಮನಸ್ಸು ಮಲಿನವಾಯಿತು. ಸ್ವಜನವಧಾ ವಿಮುಖಸ್ಯ ದೋಷ ಬುದ್ಧಿಯ. ಸ್ವಜನರನ್ನ ವಧೆ ಮಾಡ್ಬೇಕು, ಕೊಲ್ಲಬೇಕು ಅಂತ ತಿಳ್ಕೊಂಡು ವಿಮುಖನಾಗ್ಬಿಡ್ತಾನೆ. ವಿಮುಖ ಅಂದ್ರೆ ಯುದ್ಧ ಮಾಡೋದಿಲ್ಲ ನಾನು ಅಂದ್ಬಿಡ್ತಾನೆ. ಯುದ್ಧ ಉನ್ಮುಖನಾಗಿದ್ದ, ಈಗ ವಿಮುಖನಾಗ್ಬಿಟ್ಟಿದ್ದಾನೆ. ಯುದ್ಧ ಮಾಡಬೇಕಂತ ಬಂದಿದ್ದ ಅಲ್ಲಿ, ಆದ್ರೆ ಈಗ ಯುದ್ಧ ಮಾಡೋದಿಲ್ಲ ನಾನು ಅಂತ ಹಠ ಮಾಡ್ತಾರೆ. ಯಾಕೆ? ದೋಷ ಬುದ್ಧಿಯ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂಸಾದಿ ಮಾಂ ತಾಂ ಪ್ರಪನ್ನ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ನನಗೆ ಕಾರ್ಪಣ್ಯ ದೋಷ ಉಂಟಾಗಿದೆ. ನನ್ನ ಸಂಬಂಧಿಕರನ್ನು ಎಲ್ಲ ನೋಡಿ ನನ್ನ ಮನಸ್ಸಲ್ಲಿ ದೋಷ ಅಂದ್ರೆ ಒಂದು ವಿಚಾರಗಳು ಬದಲಾಗ್ತಾ ಇದ್ದಾವೆ, ಶಂಕೆ ಉಂಟಾಗ್ತಾ ಇದೆ, ಡೌಟ್ ಆಗ್ತಾ ಇದೆ. ಏನ್ ಮಾಡ್ಲಿ ನಾನು? ಕೃಷ್ಣ, ನಾನು ನಿನ್ಗೆ ಶರಣಾಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಏನು ಒಳ್ಳೆಯದು, ಏನು ಶ್ರೇಯಸ್ಕರವಾದದ್ದು ಅನ್ನೋದನ್ನ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ. ಶರಣಾದ ಕಾರಣ ಕೃಷ್ಣ ಅರ್ಜುನನಿಗೆ ಗೀತೆಯ ಬೋಧನೆಯನ್ನ ಮಾಡ್ತಾನೆ. ಕುಮತಿಂ ಅಹರತ್ ಆತ್ಮವಿದ್ಯೆಯ ಯಶ್. ಆತ್ಮವಿದ್ಯೆಯನ್ನ ಕೊಟ್ಟು, ಆತ್ಮವಿದ್ಯೆ ಯಾವುದು? ಭಗವದ್ಗೀತೆ ಜ್ಞಾನ. 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಕೃಷ್ಣ ಹೇಳ್ತಾ ಇದ್ದಾನೆ ಆತ್ಮವಿದ್ಯೆಯನ್ನ. ಆ ಆತ್ಮವಿದ್ಯೆಯನ್ನ ಕೇಳಿದ ಮೇಲೆ ಆ ಕುಮತಿ ನಾಶವಾಯಿತು. ಕುಮತಿ ಮಹಾರಾಜ ಅಲ್ಪ ಜ್ಞಾನವನ್ನು ನಾಶ ಮಾಡಿದನು ಆತ್ಮವಿದ್ಯೆಯಿಂದ, ದಿವ್ಯ ಜ್ಞಾನದಿಂದ. ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಅಂತಹ ಕೃಷ್ಣನ ಚರಣದಲ್ಲಿ ನನ್ನ ಮನಸ್ಸು ನೆಲೆಸಲಿ, ಆಕರ್ಷಣೆ ಉಂಟಾಗಲಿ ಅಂತ ಭೀಷ್ಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೀವನದಲ್ಲೂ ಕೂಡ ಇಂತಹ ಗಳಿಗೆ ಸನ್ನಿವೇಶಗಳು ಬರ್ತವೆ. ಎಂತಹ ಗಳಿಗೆ? ಅದು ನಮ್ಗೆ ದೋಚೋದಿಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ ದಾರಿ ಹಿಡಿಬೇಕು ಅನ್ನೋದು ದೋಚೋದಿಲ್ಲ. ಆ ಸಮಯದಲ್ಲಿ ಭಗವಂತನಿಗೆ ಶರಣಾಗಬೇಕು, ಭಗವದ್ಗೀತೆಯನ್ನು ಓದಬೇಕು. ಆಗ ಕೃಷ್ಣ ನಮ್ಗೆ ಮಾತಾಡ್ತಾನೆ, ನಮ್ ಜೊತೆ ಮಾತಾಡ್ತಾನೆ. ಭಗವದ್ಗೀತೆ ಮುಖಾಂತರ ನಮ್ಗೆ ಮಾತಾಡಿ ಸರಿಯಾದ ಮಾರ್ಗವನ್ನ ತೋರಿಸಿಕೊಡ್ತಾನೆ. ಅರ್ಜುನ ಸಂಶಯದಲ್ಲಿದ್ದಾಗ ಅರ್ಜುನನ ಸಂಶಯವನ್ನು ನಾಶ ಮಾಡಿದ. ನಷ್ಟೋ ಮೋಹ ಸ್ಮೃತಿರದ್ಧ ಕರಿಷ್ಯೇ ವಚನಂ ತವ. ಭಗವದ್ಗೀತೆ ಅಂತಿಮ ಶ್ಲೋಕಗಳಲ್ಲಿ ಅರ್ಜುನ ಹೇಳ್ತಾನೆ, ಕೃಷ್ಣ, ನಿನ್ನ ಅನುಗ್ರಹದಿಂದ ನನ್ನ ಎಲ್ಲ ಸಂಶಯ ನಾಶವಾಗಿದೆ, ಮೋಹ ಕೂಡ ನಾಶವಾಗಿದೆ. ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯ ವಚನಂ ತವ. ಎಲ್ಲ ಸಂದೇಹ ನಾಶವಾಗಿದೆ, ನೀನ್ ಹೇಳಿದ್ದನ್ನ ನಾನು ಮಾಡ್ತೀನಿ ಅಂತ. ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅರ್ಜುನನ ಶಂಕೆಯನ್ನ ಕೃಷ್ಣ ನಾಶ ಮಾಡಿದ. ಅದೇ ರೀತಿ ಇಲ್ಲಿ ಭೀಷ್ಮರಿಗೆ ಅನುಗ್ರಹ ಕೊಡೋದಕ್ಕೆ ಬಂದಿದ್ದಾನೆ. ಆಕ್ಚುಲಿ ದ್ರೌಪದಿ ಮತ್ತೆ ಪಾಂಡವರೆಲ್ಲರೂ ಬಂದಾಗ
ಯುಧಿಷ್ಠಿರ ಭೀಷ್ಮರಿಗೆ ಪ್ರಶ್ನೆ ಕೇಳಿದಾಗ ಭೀಷ್ಮರು ಹೇಳ್ತಾರೆ, ನಾನು ನಿನ್ನ ಪ್ರಶ್ನೆಗಳು ಉತ್ತರ ಕೊಡ್ತೀನಿ ಅಂತ. ಇದನ್ನ ಕೇಳಿ ದ್ರೌಪದಿ ನಗ್ತಾಳೆ. ಯಾಕೆ ನಗ್ತಾ ಇದೆಯಾ ಅಂತ ಕೇಳಿದಾಗ, ಇದನ್ನೇ ಧರ್ಮೋಪದೇಶ ಮಾಡಕ್ ಹೋಗ್ತಾ ಇದ್ದೀರಾ, ನನ್ನ ವಸ್ತ್ರಹರಣ ಆಗುವಾಗ ಎಲ್ಲಿತ್ತು ನಿಮ್ಮ ಧರ್ಮ? ಪಾಂಡವರು ನನ್ನನ್ನ ಜೂಜಾಟದಲ್ಲಿ ಸೋತಿದ್ದಾರೆ ಅಂತ ನನಗೆ ತಿಳಿಸಿದ್ರು. ಆಗ ನಾನು ನಿಮಗೆಲ್ಲ ಪ್ರಶ್ನೆ ಕೇಳಿದೆ. ಅವರು ತಮ್ಮನ್ನ ತಾವು ಫಸ್ಟ್ ಕಳೆದುಕೊಂಡು ನನ್ನನ್ನ ಜೂಜಿಗೆ ಅಂದ್ರೆ ಅದಕ್ಕೇನಂತಾರೆ ಬೆಟ್ ಮಾಡಿದ್ದಾರೆ. ಸೊ ಅವರು ತಮ್ಮನ್ನ ಕಳ್ಕೊಂಡ ಮೇಲೆ ನನ್ನನ್ನ ಆ ಜೂಜಲ್ಲಿ ಬೆಟ್ ಮಾಡೋದಿಕ್ಕೆ ಹೇಗೆ ಸಾಧ್ಯ? ಇದು ಎಂತ ಧರ್ಮ ಅಂತ ನಿಮ್ಗೆಲ್ಲ ಕೇಳಿದಾಗ ನಿಮ್ಮ ಬಾಯಿ ಮುಚ್ಚಿತ್ತು, ಏನು ಹೇಳಲಿಲ್ಲ. ಈಗ ನೀವೇನ್ ಧರ್ಮೋಪದೇಶ ಮಾಡ್ತೀರಾ ಅಂತ ನಂಬ್ತಾರೆ. ಆಗ ಭೀಷ್ಮರು ಹೇಳ್ತಾರೆ, ಆಕ್ಚುಲಿ ನಾನು ಆ ಸಮಯದಲ್ಲಿ ದುರ್ಯೋಧನನ ಸಂಘದಿಂದ, ಧೃತರಾಷ್ಟ್ರನ ಸಂಘದಿಂದ ಅವರು ಉಪ್ಪನ್ನು ತಿಂದಿದ್ದೆ, ಅದಕ್ಕೆ ನನ್ನ ಬುದ್ಧಿ ಭ್ರಷ್ಟವಾಗಿತ್ತು. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಅರ್ಜುನನ ಬಾಣದಿಂದ ರಕ್ತ ಎಲ್ಲ ಹರಿದು ಹೋಗಿದೆ, ನನಗೆ ಬುದ್ಧಿ ಬಂದಿದೆ, ಅದಕ್ಕೆ ನಾನು ಧರ್ಮೋಪದೇಶವನ್ನ ಈಗ ಹೇಳ್ತೀನಿ ಅಂತ ಹೇಳ್ತಾರೆ. ಇದು ನಿಜವಾದ ಕಾರಣವಲ್ಲ. ಭೀಷ್ಮರು ಆಗ್ಲೂ ಶುದ್ಧ ಭಕ್ತರಿದ್ರು, ಈಗಲೂ ಶುದ್ಧ ಭಕ್ತರಿದ್ದಾರೆ. ವಿನಮ್ರತೆಯಿಂದ ಹೇಳ್ತಾ ಇದ್ದಾರೆ, ನಾನು ದುರ್ಯೋಧನ ಉಪ್ಪು ತಿಂತಿದ್ದೆ ಅಂತ. ಆ ದುರ್ಯೋಧನಿಗೆ ಉಪ್ಪು ಕೊಟ್ಟವ್ರು ಯಾರು? ಕೃಷ್ಣನಿದ್ದಾನೆ, ಎಲ್ಲ ಭಗವಂತನೇ ಕೊಟ್ಟಿರೋದು ಉಪ್ಪು ಅನ್ನ ಎಲ್ಲ. ಭೀಷ್ಮರಲ್ಲಿ ಭಗವಂತನ ಆದೇಶದಂತೆ ಸುಮ್ಮನೆ ಇದ್ರು. ಭೀಷ್ಮರು ಹೇಳ್ಬಿಟ್ರೆ ಕೃಷ್ಣ ಹೇಗೆ ಬರೋಕ್ ಸಾಧ್ಯವಾಗಿತ್ತು? ಸೀರೆಯ ರೂಪದಲ್ಲಿ ದ್ರೌಪದಿಯ ರಕ್ಷಣೆ ಮಾಡುವ ಆಸೆ ಭಗವಂತನಿಗಿದ್ದು ಭಗವಂತನ ಅವತಾರ ಆಗ್ತಾ ಇರ್ಲಿಲ್ಲ. ಭೀಷ್ಮರು ಸುಮ್ಮನೆ ಇದ್ರು. ಇಲ್ಲಿ ಭಗವಂತನ ಪವಾಡ ಆಗೋದಿದೆ, ಭಗವಂತನ ಪವಾಡದಲ್ಲಿ ನಾನು ಸಹಕರಿಸಬೇಕು, ಅದಕ್ಕೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಜನರ ಹಿಂದೆ ತಿಳ್ಕೊಳ್ಳಿ, ನನ್ನ ಅಪಾರ್ಥ ಮಾಡ್ಕೊಳ್ಳಿ. ಆ ಸಭೆಯಲ್ಲಿರೋ ವರಿಷ್ಠರು ಕೂಡ ದ್ರೌಪದಿಯ ರಕ್ಷಣೆ ಮಾಡ್ಲಿಲ್ಲ ಅಂತ ಮುಂದೆ ಹೇಳ್ತಾರೆ. ಜನ ಪರವಾಗಿಲ್ಲ, ಭಗವಂತನಿಗೆ ಇದು ಸಂತುಷ್ಟಿ ಕೊಡದಿದ್ರೆ ನಾನು ಏನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತೀನಿ ಅಂತ ಸುಮ್ಮನೆ ಇರ್ತೀನಿ. ಆಗ ದ್ರೌಪದಿಯ ವಸ್ತ್ರಹರಣ ಆಗೋದಿತ್ತು. ಆಗ ಕೃಷ್ಣ ಸಾಕ್ಷಾತ್ ಬಂದು ದ್ರೌಪದಿಯ ಮಾನವನ್ನ ರಕ್ಷಣೆ ಮಾಡಿ ಆ ಪವಾಡವನ್ನ, ದ್ರೌಪದಿಯ ಮಹಿಮೆಯನ್ನೆಲ್ಲ ತೋರಿಸ್ಬಿಟ್ಟ. ಈಗ್ಲೂ ಕೂಡ ನಾವು ದ್ರೌಪದಿಯ ಕಥೆಯನ್ನ ಕೇಳ್ತೀವಿ, ಮಾತಾಡ್ತೀವಿ. ಶಾಶ್ವತವಾಗಿ ದ್ರೌಪದಿಯ ಖ್ಯಾತಿಯನ್ನ ಪ್ರಸಿದ್ಧಗೊಳಿಸ್ಬಿಟ್ರು ಕೃಷ್ಣ. ಕರೆಕ್ಟ್. ಸೊ ಈ ರೀತಿ ಭಕ್ತರಿಗೆ ಭಗವಂತನ ಒಂದು ಮನೋಭೀಷ್ಟಂ, ಭಗವಂತನ ಅಂತರಾಳದ ಆಸೆ ಗೊತ್ತಿರುತ್ತೆ. ಅದೇ ರೀತಿ ಅವರು ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅರ್ಜುನನ ಮನಸ್ಸಲ್ಲಿ ಯಾವುದೇ ದೋಷ ಶಂಕೆ ಇರಲಿಲ್ಲ. ಅರ್ಜುನ ಯುದ್ಧ ಮಾಡಿ ಸಿದ್ಧನಾಗಿದ್ದ. ಆದ್ರೆ ಭಗವಂತನ ಇಚ್ಛೆಯಿಂದ ಅವನ ಮನಸ್ಸಲ್ಲಿ ಸಂಶಯ ಉಂಟಾಯ್ತು. ಸಂಶಯ ಉಂಟಾಗಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಭಗವಂತನ ಇಚ್ಛೆಯಿಂದಲೇ ಆಗಿದ್ದು. ಯಾಕೆ ಭಗವಂತ ಈ ರೀತಿ ಸನ್ನಿವೇಶವನ್ನು ಯಾಕೆ ನಿರ್ಮಾಣ ಮಾಡಿದ ಅಲ್ಲಿ? ಯಾರಾದ್ರೂ ಹೇಳ್ಬೋದು? ಭಗವದ್ಗೀತೆ ಹೇಳೋದಿಕ್ಕೆ ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ. ಅರ್ಜುನ ಈ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಮಗೆ ಭಗವದ್ಗೀತೆ ಸಿಗ್ತಾ ಇರ್ಲಿಲ್ಲ. ನಮ್ಮೆಲ್ಲರ ಹಿತಕ್ಕಾಗಿ ಕೃಷ್ಣ ಅರ್ಜುನನನ್ನು ಒಂದು ನಿಮಿತ್ತವಾಗಿ ಬಳಸಿಕೊಂಡು ಅವನ ಮನಸ್ಸಲ್ಲಿ ಸಂಶಯವನ್ನು ತುಂಬಿ ಆ ಸಂಶಯನ ನಿವಾರಣೆ ಮಾಡೋದಕ್ಕೆ ಗೀತೆಯನ್ನ ಹೇಳಿ ಆ ಗೀತೆಯನ್ನ ಓದಿ ನಮಗೆಲ್ಲ ಲಾಭ ಆಗ್ತದೆ. ಕರೆಕ್ಟ್. ಈಗ ಮನೆಯಲ್ಲಿ ಹೊಸದಾಗಿ ಸೊಸೆ ಬಂದಾಗ ಸಾಮಾನ್ಯವಾಗಿ ಬೇಗ ಕರೆಕ್ಟ್ ಮಾಡ್ಬಾರ್ದು. ರೈಟ್. ಅತ್ತೆ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಹೇಳೋದಿಲ್ಲ ಸೊಸೆಗೆ ಏನಾದ್ರು ತಪ್ಪಾದ್ರೆ. ಮಗಳಿರುವಾಗ ಸೊಸೆ ಇರುವಾಗ ಮಗಳಿಗೆ ಬೈತಾರೆ, ಯಾಕೆ ಉಪ್ಪು ಜಾಸ್ತಿ ಹಾಕಿದೀಯಾ ನೀನು? ಜಾಸ್ತಿ ಹಾಕ್ಬಾರ್ದು, ಕಮ್ಮಿ ಹಾಕ್ಬೇಕು. ಆಗ ಸೊಸೆಗೂ ಕೇಳ್ತಾರೆ, ಬೈದದ್ದು ಯಾರಿಗೆ? ಮಗಳಿಗೆ. ಅದ್ರ ಯಾರಿಗೆ ಕೇಳ್ತಾರೆ? ಸೊಸೆ ಕೇಳಿಸ್ತಾರೆ. ಓ, ಈ ಮನೆಯಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ, ನೆಕ್ಸ್ಟ್ ಕಮ್ಮಿ.
ಈ ರೀತಿ ಕೃಷ್ಣ ಏನ್ ಮಾಡ್ತಾನೆ, ನಮಗೆಲ್ಲ ಬುದ್ಧಿ ಹೇಳ್ಬೇಕು. ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನಾವು ಕೇಳೋದಿಲ್ಲ. ಅದಕ್ಕೆ ಅರ್ಜುನನಿಗೆ ನಿಮಿತ್ತ ಕೂತ್ಕೊಳ್ಳಿ ಅರ್ಜುನ, ಅವ್ರಿಗೆ ಏನ್ ಹೇಳ್ಬೇಕು ನಿನಗೆ ತಿಳಿಸ್ಬಿಡ್ತೀನಿ. ಇದನ್ನ ಅವ್ರು ಓದಿದಾಗ ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅರ್ಜುನನ ನಿಮಿತ್ತವಾಗಿ ಬಳಸ್ಕೊಂಡು ನಮಗೆಲ್ಲ ಪಾಠ ಕಲಿಸ್ತಾರೆ. ಸೊ ನಿಮಿತ್ತ ಮಾತ್ರ ಭವ ಸ್ವಲ್ಪ ಸಹಜ. ಸೊ ಸೊ ಅದೇ ರೀತಿ ಗುರುಗಳು ಕೂಡ ತಮ್ಮ ನಿಜವಾದ ನಿಕಟ ಭಕ್ತರಿಗೆ ಕರೆಕ್ಟ್ ಮಾಡ್ತಾರೆ, ಅವ್ರಿಗೆ ಉಪದೇಶ ಕೊಡ್ತಾರೆ. ಅದನ್ನ ನೋಡಿ ಬೇರೆಯವರು ಅರ್ಥ, ನಾವು ಇದು ಮಾಡ್ಬೇಕು, ಸೇವೆ ಮಾಡ್ಬೇಕು, ಇದು ಇಂಪಾರ್ಟೆಂಟು ಅಂತ. ಕರೆಕ್ಟ್. ಯಾಕಂದ್ರೆ ನೇರವಾಗಿ ಹೊಸ ಭಕ್ತರಿಗೆ ಗುರುಗಳು ಬೈದ್ಬಿಟ್ರೆ ಅಥವಾ ಕರೆಕ್ಟ್ ಮಾಡ್ಬಿಟ್ರೆ ಅವ್ರು ದೂರ ಹೋಗ್ಬೋದು. ರೈಟ್. ಅಥವಾ ಅತ್ತೆ ಸೊಸೆಗೆ ನೇರವಾಗಿ ಬೈದ್ಬಿಟ್ರೆ ಸ್ವಲ್ಪ ಹರ್ಟ್ ಆಗ್ಬೋದು. ಈಗ ಹೊಸದಾಗಿ ಬಂದಿದ್ದಾಳೆ ಮನೆಗೆ, ಸೊ ತಂದೆ ತಾಯಿ ದೂರ ಇದ್ದಾಳೆ, ಮಗಳ ತಾನೇ ನೋಡ್ಬೇಕು, ಡೈರೆಕ್ಟ್ ಕರೆಕ್ಟ್ ಮಾಡ್ಬೋದು. ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೂ ತಪ್ಪಾಗುತ್ತೆ. ಅಂದ್ರೆ ಸೇವೆಯಲ್ಲಿ ಅಪರಾಧ ಆಗೋ ಚಾನ್ಸ್ ಇರುತ್ತೆ, ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಹೇಳ್ಬೇಕು. ಯಾವ ರೀತಿ ಹೇಳ್ಬೇಕು? ಅವ್ರಿಗೆ ಹರ್ಟ್ ಆಗದೆ ಇರೋ ಹಾಗೆ, ಮನಸ್ಸಿಗೆ ನೋವು ಆಗದೆ ಇರೋ ಹಾಗೆ ಹೇಳ್ಬೇಕು. ಅದಕ್ಕೆ ಮಗಳನ್ನ ಬಳಸ. ಅದೇ ರೀತಿ ಕೃಷ್ಣ ತನ್ನ ಶುದ್ಧ ಭಕ್ತರನ್ನು ಬಳಸಿಕೊಂಡು ನಮ್ಮೆಲ್ಲಾ ಪಾಠ ಕಲಿಸ. ಭೀಷ್ಮನ ಜೀವನದಿಂದ ನಮಗೆ ಕೃಷ್ಣ ಪಾಠವನ್ನು ಕಲಿಸ್ತಾನೆ. ಎಂತ ಕಷ್ಟಕರ ಸ್ಥಿತಿ ಇದ್ರೂ ಕೂಡ ಕೃಷ್ಣನ ಸೇವೆ ಬಿಡಬಾರದು ಅಂತ. ಕರೆಕ್ಟ್. ಎಂತಹ ಪ್ರಸಂಗಗಳು ವಿಪರೀತವಾಗಿದ್ರು ಕೂಡ ಕೃಷ್ಣನ ಸ್ಮರಣೆ, ಕೃಷ್ಣನ ಚಿಂತನೆ ಮಾಡಬೇಕು ಅನ್ನೋದನ್ನ ನಾವು ಭೀಷ್ಮರಿಂದ ಕಲಿಯಬಹುದು. ಸೊ ಈ ರೀತಿ ಅರ್ಜುನನಿಗೆ ಹೇಗೆ ಭಗವದ್ಗೀತೆಯನ್ನು ಹೇಳಿದ ಅನ್ನೋ ಒಂದು ಪ್ರಸಂಗವನ್ನ ಭೀಷ್ಮರಲ್ಲಿ ಸ್ಮರಿಸಿಕೊಳ್ತಾ ಇದ್ದಾರೆ. ಈ ಆತ್ಮವಿದ್ಯೆ ಅಂದ್ರೆ ಭಗವದ್ಗೀತೆ ಜ್ಞಾನ ಅಂತ ಪ್ರೂಪದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ, ಇವತ್ತಿಗೆ ಲಾಸ್ಟ್ ಶ್ಲೋಕ ನಾವು ಹೇಳ್ತೀವಿ. ಇಲ್ಲಿ ಭೀಷ್ಮರು ಒಂದು ಘಟನೆಯನ್ನ ಸ್ಮರಿಸ್ತಾರೆ. ಅದೇನಂದ್ರೆ, ಕೃಷ್ಣ ತನ್ನ ಪ್ರತಿಜ್ಞೆಯನ್ನ ಮುರಿದು ತನ್ನ ಭಕ್ತನ ಪ್ರತಿಜ್ಞೆಯನ್ನ ರಕ್ಷಣೆ ಮಾಡೋದಕ್ಕೆ ಅಸ್ತ್ರವನ್ನ ಎತ್ತಿದ. ಅದರ ಬಗ್ಗೆ ವರ್ಣನೆ ಇದೆ. ಸ್ವನಿಗಮೋಪಹಾಯ ಮತ್ಪ್ರತಿಜ್ಞಾ ರಥಮಧಿಕರ್ತುಂ ಅವಪ್ಲುತೋ ರಥಸ್ಥಃ ಧೃತರಥಚರಣೋ ಅಭ್ಯಗಾಕ್ಷಲಬ್ಧೋ ಹರಿರಿವ ಹಂತುಂ ಇಭಂ ಗತೋ ತರೀಯಃ. ಸ್ವನಿಗಮಮಪಹಾಯ ಮತ್ಪ್ರತಿಜ್ಞಾಂ ರಥಮಧಿಕರ್ತುಂ ಅವಪ್ಲುತೋ ರಥಸ್ಥಃ. ಧೃತರಥಚರಣೋಭ್ಯಗಾಚಲಬ್ಧೋ ಹರಿರಿವ ಹಂತುಮಿಭಂ ಗತೋ ತರೀಯಃ. ಹಲವಾರು ರೀತಿ ಇದೆ. ನನ್ನ ಕೋರಿಕೆಯನ್ನು ಈಡೇರಿಸಲು ತನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಿ ಭಗವಂತ ರಥದಿಂದ ಕೆಳಗಿಳಿದು ಅದರ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಧಾವಿಸುವ ಸಿಂಹದಂತೆ ನನ್ನೆಡೆಗೆ ತ್ವರೆಯಿಂದ ಧಾವಿಸಬಲ್ಲ. ಹಾಗೆ ಬರುತ್ತಾ ತನ್ನ ಉತ್ತರೀಯ ಬಿದ್ದು ಹೋದುದನ್ನು ಅವನು ಗಮನಿಸಲಿಲ್ಲ. ಈ ಪ್ರಸಂಗ ರಥದಿಂದ ಕೆಳಗಿಳಿದರು. ಅಲ್ಲಿ ಇನ್ನೊಂದು ರಥ ಮುರಿದು ಬಿದ್ದಿತ್ತು. ಆ ರಥದ ಅಂಗವನ್ನ, ರಥದ ಚಕ್ರವನ್ನ ಮೇಲೆತ್ತಿಕೊಂಡು ಓಡೋಡಿ ಬಂದ. ಯಾರ ಕಡೆ ಬಂದ? ಭೀಷ್ಮರ ಕಡೆ ಬಂದ. ಅದಕ್ಕೆ ಕೃಷ್ಣನಿಗೆ ರಥಾಂಗಪಾಣಿ ಅಂತ ಹೆಸರು ಬಂದ. ರಥ ಅಂಗಪಾಣಿ.
ರಥದ ಅಂಗ ಅಂದ್ರೆ ಚಕ್ರವನ್ನ ಮೇಲೆತ್ತಿ ಹಿಡಿದಿದ್ದಾರೆ. ಭೀಷ್ಮರ ಹತ್ರ ಓಡಿ ಬರ್ತಾ ಇದ್ದಾರೆ. ಸೊ ಈ ದೃಶ್ಯ ಅತಿ ಸುಂದರವಾದ ದೃಶ್ಯ. ಸೊ ಕೃಷ್ಣ ಈ ರಥದ ಅಂಗವನ್ನ ಮೇಲೆತ್ತಿಕೊಂಡು ಬಂದಾಗ ಭೀಷ್ಮರು ತಮ್ಮ ಬಿಲ್ಲು ಬಾಣವನ್ನ ಕೆಳಗಿಟ್ಟು ನೋಡ್ತಾ ನಿಂತಾರೆ. ಹೇ ಕೃಷ್ಣನನ್ನು ಸ್ಮರಿಸ್ತಾರೆ. ಇನ್ನೊಂದು ಪೇಂಟಿಂಗ್ ಇದೆ ನೋಡಿ, ಸೇಮ್ ಪೇಂಟಿಂಗ್. ಚಕ್ರವನ್ನು ಎತ್ಕೊಂಡು ಬಂದಾಗ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಬೇಡ ಬೇಡ ಬೇಡ, ಹೋಗ್ಬೇಡ ಕೃಷ್ಣ, ನಿನ್ನ ಮಾತನ್ನು ಮುರಿಬೇಡ ಕೃಷ್ಣ, ದಯವಿಟ್ಟು ಅಸ್ತ್ರವನ್ನು ಎತ್ಬೇಡ ಕೃಷ್ಣ, ಯುದ್ಧ ಮಾಡ್ಬೇಡ ಕೃಷ್ಣ, ಜನ ನಿನ್ನ ನಿನ್ನ ಮೇಲೆ ಆಪಾದನೆ ಮತ್ತೆ ಹೊರಿಸ್ತಾರೆ, ಯುದ್ಧದಲ್ಲಿ ನೀವು ಅಸ್ತ್ರವನ್ನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದೆ, ಯುದ್ಧ ಮಾಡ್ತಾ ಇದ್ದೀವಿ, ಬೇಡ 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 ಕೃಷ್ಣ. ಕಾಲ್ ಗಟ್ಟಿಗೆ ಹಿಡ್ಕೊಂತ ಕೃಷ್ಣ ನಿಲ್ಲೋದಿಲ್ಲ. ಕೃಷ್ಣ ಮುಂದಕ್ಕೆ ಹೋಗ್ತಾ ಇಲ್ಲ. ಅರ್ಜುನ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಕಾಲನ್ನ ನೆಲಕ್ಕೆ ಗಟ್ಟಿಯಾಗಿ ಪ್ರೆಷರ್ ಹಾಕ್ತಾರೆ. ಆಗ ಅಲ್ಲಿ ಒಂದು ಏನಂತಾರೆ ತೆಗೆ ಆಯ್ತಂತೆ. ಅರ್ಜುನನ ಶಕ್ತಿಯಿಂದ ಮತ್ತೆ ಕೃಷ್ಣನ ಸೆಳೆದ ಅವ್ರಿಗೆ ಒಂದು ತೆಗೆ ಆಯ್ತು, ಇಷ್ಟು ತೊಕ್ಕೆ. ಫೈನಲಿ ಕೃಷ್ಣ ನಿಂತು ಬಿಟ್ಟ. ಓಕೆ, ಈ ಒಂದು ಘಟನೆ ನಡೆದಿದ್ದು ಐ ಥಿಂಕ್ ಇಟ್ಸ್ 9ನೇ ದಿನದಂದು ನಡೆದಿದ್ದ ಘಟನೆ. ಆದ್ರೆ ಒಂದು ದಿನ ಮುಂಚೆ ದುರ್ಯೋಧನ ಬಂದು ಭೀಷ್ಮರಿಗೆ ಚುಚ್ಚು ಮಾತನ್ನು ಹೇಳ್ತಾನೆ. ನೀವು ಯುದ್ಧ ಸರಿಯಾಗಿ ಮಾಡ್ತಾ ಇಲ್ಲ, 9 ದಿನ ಆಯ್ತು, ಪಾಂಡವರಲ್ಲಿ ಒಬ್ಬರು ಸತ್ತಿಲ್ಲ, ನಮ್ಮ ಕಡೆ ಎಷ್ಟೊಂದು ಜನ ಸತ್ತಿದ್ದಾರೆ, ಎಷ್ಟೋ ಕೌರವರು ಸತ್ತಿದ್ದಾರೆ, ನೀವು ಮನಸ್ಸು ಕೊಟ್ಟು ಯುದ್ಧ ಮಾಡ್ತಾ ಇಲ್ಲ, ಪಕ್ಷಪಾತ ಮಾಡ್ತಾ ಇಲ್ಲ, ಕ್ಷತ್ರಿಯ ಧರ್ಮವಲ್ಲ, ಈ ರೀತಿ ಚುಚ್ಚು ಮಾತನಾಡಿದ. ಭೀಷ್ಮರಿಗೆ ನೋವಾಯ್ತು. ಯಾಕಂದ್ರೆ ಹಿ ವಾಸ್ ಟ್ರೈಂಗ್ ಹಿಸ್ ಬೆಸ್ಟ್. ಅವರು ತುಂಬಾ ಮನಸ್ಸು ಕೊಟ್ಟು ಎಷ್ಟು ಸಾಮರ್ಥ್ಯದ ಅಷ್ಟು ಫುಲ್ ಸಾಮರ್ಥ್ಯದಿಂದ ಯುದ್ಧ ಮಾಡ್ತಾ ಇದ್ರು. ಆದ್ರೆ ದುರ್ಯೋಧನ ಮಾತನ್ನು ಕೇಳಿ ಅವರಿಗೆ ಸ್ವಲ್ಪ ನೋವಾಯ್ತು. ಆ ರಾತ್ರಿ ಪ್ರತಿಜ್ಞೆ ತಗೊಂತಾರೆ. 5 ಬಾಣಗಳನ್ನು ತಂದು 5 ಬಾಣಗಳಲ್ಲಿ ತಮ್ಮ ತಪೋಬಲವನ್ನ ಅದರಲ್ಲಿ ತುಂಬಿ ಹೇಳ್ತಾರೆ, ನಾಳೆ ಈ 5 ಬಾಣಗಳಿಂದ 5 ಪಾಂಡವರನ್ನು ಕೊಲ್ತೀನಿ. ಆಗ ದುರ್ಯೋಧನ ಹೇಳ್ತಾನೆ, ವೆರಿ ಗುಡ್, ಸಂತೋಷ, ಈ ಬಾಣಗಳನ್ನು ನನ್ ಕೊಡಿ, ನನ್ನ ಹತ್ರ ಇಟ್ಕೊಂತೀನಿ, ಬೆಳಿಗ್ಗೆ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ರಾತ್ರಿ ಮನಸ್ಸು ಬದಲಾಗ್ಬಿಟ್ರೆ, ಬಾಣಗಳನ್ನು ಬೇರೆ ನೋಡ್ಬಿಟ್ರೆ, ಅದಕ್ಕೆ ನನ್ನ ಹತ್ರ ಕೊಡಿ, ನಾನು ಇಟ್ಕೊಂತೀನಿ ಅಂತ ತಗೊಂತಾನೆ ದುರ್ಯೋಧನ. ಆಗ ಈ ಸುದ್ದಿ ಯಾರಿಗೆ ಗೊತ್ತಾಯ್ತು? ಕೃಷ್ಣನೇ. ಕೃಷ್ಣ ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ ಗೊತ್ತಾಯ್ತು. ಅರ್ಜುನನಿಗೆ ಕರೀತಾನೆ, ಅರ್ಜುನ ಬಾಪ ಇಲ್ಲಿ, ನೀನು ದುರ್ಯೋಧನ ಹತ್ರ ಹೋಗು, ಅವನ ಹತ್ರ 5 ಬಾಣಗಳಿವೆ, ಅದನ್ನ ತಗೊಂಡು ಬಾ, ಇಲ್ಲಾಂದ್ರೆ ನಾಳೆ ನಿಮ್ಗೆ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ, ಹೋಗುವಂತ. ನಿನಗೆ ಗೊತ್ತು ಕೃಷ್ಣ, ನನಗೆಲ್ಲ ಗೊತ್ತು, ನೀನ್ ಸುಮ್ಮನೆ ಹೋಗಿ ತಗೊಂಬ. ಅರ್ಜುನ ಹೋಗ್ತಾನೆ ದುರ್ಯೋಧನನ ಏನಂತಾರೆ ಟೆಂಟ್ಗೆ. ಯುದ್ಧ ಭೂಮಿಯಲ್ಲಿ ಮಲಗ್ತಾ ಇದ್ರು ಟೆಂಟ್ ಹಾಕೊಂಡು. ಸಾಯಂಕಾಲ ಸೂರ್ಯಾಸ್ತವಾದ್ಮೇಲೆ ವೈರಿಗಳ ತರ ನೋಡ್ತಾ ಇರ್ಲಿಲ್ಲ, ಮಿತ್ರರ ತರ ಮಾತಾಡ್ತಾ ಇದ್ರು. ಅರ್ಜುನ ಬಂದದನ್ನ ನೋಡಿ ದುರ್ಯೋಧನ ಕೇಳ್ತಾನೆ, ಏನ್ ಇಲ್ಲಿ ಬಂದಿದ್ಯಾ ಇವತ್ತು ರಾತ್ರಿ ಅಂತ ಕೇಳಿದಾಗ, ನಿನ್ನ ಹತ್ರ 5 ಬಾಣಗಳಿವೆಲ್ಲ ಅದನ್ನು ಕೊಡು ಅಂತಾನೆ. 5 ಬಾಣಗಳು? ಆಕ್ಚುಲಿ ದುರ್ಯೋಧನ ಅರ್ಜುನನಿಗೆ ಮಾತು ಕೊಟ್ಟಿದ್ದ. ಅದೇನಂದ್ರೆ, ಒಮ್ಮೆ ದುರ್ಯೋಧನನನ್ನ ಗಂಧರ್ವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ಆ ಗಂಧರ್ವರಿಂದ ಬಿಡಿಸ್ಕೊಂಡು ಬಂದಿದ್ದು ಅರ್ಜುನ. ಅದಕ್ಕೆ ದುರ್ಯೋಧನ ಹೇಳಿದ, ನಾನು ನಿನಗೇನಾದ್ರೂ ಏನಂದ್ರೆ ಸಹಾಯ ಮಾಡ್ಬೇಕು, ಏನಾದ್ರು ಬೇಕಿದ್ರೆ ಕೇಳು ಅಂತ. ಅರ್ಜುನ ಹೇಳ್ತಾನೆ, ಮುಂದೆ ಕೇಳ್ತೀನಿ ಅಂತ. ಈಗ ಕೇಳ್ತಾನೆ, 5 ಬಾಣ ಕೊಡು ಅಂತ. ಆಗ ಮಾತನ್ನು ಮೀರಕ್ಕಾಗೋದಿಲ್ಲ. ಅದಕ್ಕೆ ದುರ್ಯೋಧನ ತುಂಬಾ ಕೋಪ ಬಂತು ಅವನಿಗೆ, ಅದ್ರ ಕೊಟ್ಬಿಟ್ಟ. ಕೊಡ್ಲಿಲ್ಲ ಅಂದ್ರೆ ಅವನ ಮಾನಕ್ಕೆ ಹಾನಿ, ಹೇಳಿದ್ದನ್ನು ಕೊಡ್ಲಿಲ್ಲ ಅಂತ ಜನರು ಮಾತಾಡ್ತಾರೆ. ಕ್ಷತ್ರಿಯರಿಗೆ ಮಾನ ತುಂಬಾ ಇಂಪಾರ್ಟೆಂಟ್, ಮಾನ ಸನ್ಮಾನ ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ 5 ಬಾಣ ಕೊಟ್ಬಿಡ್ತಾನೆ. ಅರ್ಜುನ ಕೃಷ್ಣ ಹತ್ರ ಹೋಗಿ ಕೃಷ್ಣನಿಗೆ ಕೊಟ್ಬಿಡ್ತಾನೆ. ಕೃಷ್ಣ ಹೇಳ್ತಾನೆ ಆಯ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ ಯುದ್ಧ ಸ್ಟಾರ್ಟ್ ಆಗುವ ಮುಂಚೆ ಭೀಷ್ಮ ಕೇಳ್ತಾನೆ, ಎಲ್ಲಿ 5 ಬಾಣಗಳು ಕೊಡು ನನ್ಗೆ ಅಂತಾನೆ. ದುರ್ಯೋಧನ ಹೇಳ್ತಾನೆ, ಏನಾಯ್ತು ರಾತ್ರಿ ಅಂತ.
ಭೀಷ್ಮ ನಗ್ತಾರೆ. ಗೊತ್ತು ಯಾರು ಕಿತಾಪತಿ ಇದು ಅಂತ. ಕೃಷ್ಣನ ಕಿತಾಪತಿ. ಈಗ ನಾನು ಪ್ರತಿಜ್ಞೆ ಮಾಡ್ತೀನಿ, ಇವತ್ತು ಅರ್ಜುನ ಸಾಯ್ತಾನೆ ಇಲ್ಲ ಕೃಷ್ಣ ತನ್ನ ಮಾತನ್ನು ಮುರಿತ. ಎರಡರಲ್ಲೊಂದು ಹಾಗೆ ಆಗುತ್ತೆ. ಅರ್ಜುನ ಸಾಯ್ಬೇಕು ಇಲ್ಲ ಕೃಷ್ಣ ತನ್ನ ಮಾತನ್ನ ಮುರಿಬೇಕು. ಸೊ ತುಂಬಾ ಏನಂತಾರೆ, ಟೆರಿಬಲ್ ಫೈಟ್, ಭಯಂಕರ ಯುದ್ಧ ಆಯ್ತು. ಎಷ್ಟು ಭಯಂಕರ ಯುದ್ಧ ಅಂದ್ರೆ ಕೃಷ್ಣನಿಗೂ ಬಾಣ ಚುಲ್ತಾ ಇತ್ತು, ಅಷ್ಟು ಭಯಂಕರ ಯುದ್ಧ. ಕೃಷ್ಣ ಅರ್ಜುನ ಮತ್ತೆ ಭೀಷ್ಮ ಇಬ್ರು ಮುಖಾಮುಖಿ ಯುದ್ಧ ಮಾಡ್ತಾ ಇದ್ರು. ಭಯಂಕರ ಯುದ್ಧದಲ್ಲಿ ಅರ್ಜುನ ಸಾಯಲೇಬೇಕಿತ್ತು, ಅಷ್ಟು ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ರು ದ್ರೋಣ ಭೀಷ್ಮಾಚಾರ್ಯ. ಆಕ್ಚುಲಿ ಭೀಷ್ಮರ ಮುಂದೆ ಅರ್ಜುನ ಸಣ್ಣ, ಭೀಷ್ಮರನ್ನ ತಿಮಿಂಗಲಿಗೆ ಹೋಲಿಸಿದ್ರೆ ಭೀಷ್ಮ ಒಂದು ಸಣ್ಣ ಮೀನಿದ್ದಂಗೆ. ಅರ್ಜುನಿಗಿಂತಲೂ 1000 ಪಟ್ಟು ಶಕ್ತಿ ಭೀಷ್ಮರಲ್ಲಿತ್ತು. ಸೊ ಭೀಷ್ಮರನ್ನ ಸೋಲಿಸುವುದು ಅಸಾಧ್ಯ. ಮತ್ತೆ ಭೀಷ್ಮರಿಗೆ ಇಚ್ಛಾ ಮೃತ್ಯು ವರದಾನವಿತ್ತು, ತಮ್ಮ ತಂದೆ ಕೊಟ್ಟಂತಹ ವರದಾನ. ಸೊ ಅವರನ್ನು ಕೊಲ್ಲೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಭೀಷ್ಮರ್ ಕೃಷ್ಣ ಅರ್ಜುನನ ರಥದ ಮೇಲಿದ್ದ ಕಾರಣ ಭೀಷ್ಮರು ಅರ್ಜುನನನ್ನು ಕೊಲ್ಲೋಕೆ ಆಗ್ಲಿಲ್ಲ. ಆದ್ರೂ ಕೂಡ ಭೀಷ್ಮ ದೇವರು ಎಷ್ಟು ಬಾಣಗಳ ಪ್ರಹಾರ ಮಾಡ್ತಾ ಇದ್ರು ಅಂದ್ರೆ ಅರ್ಜುನ ಕೆಲವೊಮ್ಮೆ ಕಣ್ಮರೆ ಆಗ್ತಾ ಇದ್ದ, ಮುಚ್ಚಿಬಿಡ್ತಾ ಇದ್ದ ಬಾಣಗಳನ್ನು, ಎಷ್ಟು ಬಾಣಗಳನ್ನು ಪ್ರಹಾರ ಮಾಡ್ತಾ ಇದ್ದ. ಆಗ ಒಂದು ಸಮಯ ಬಂತು, ಆ ಸಮಯದಲ್ಲಿ ಕೃಷ್ಣ ಯೋಚನೆ ಮಾಡ್ತಾನೆ, ಈಗ ನಾನು ಇಂಟರ್ಫಿಯರ್ ಮಾಡ್ಲಿಲ್ಲ ಅಂದ್ರೆ, ಹಸ್ತಕ್ಷೇಪ ಮಾಡ್ಲಿಲ್ಲ ಅಂದ್ರೆ ಅರ್ಜುನ ಸತ್ತೋಗ್ತಾನೆ. ಆ ಸಮಯದಲ್ಲಿ ಕೃಷ್ಣ, ಯಾಕಂದ್ರೆ ಕೃಷ್ಣ ಅರ್ಜುನನಿಗೆ ಇನ್ನೊಂದು ಮಾತನ್ನು ಕೊಟ್ಟಿದ್ದ ಭಗವದ್ಗೀತೆಯಲ್ಲಿ, ಅದೇನದು, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನ ನೀನು ಒಂದು ಘೋಷಣೆ ಮಾಡು, ನನ್ನ ಭಕ್ತರು ಎಂದು ನ ಪ್ರಣಶ್ಯತಿ, ಅವರ ವಿನಾಶ ಎಂದು ಆಗುವುದಿಲ್ಲ, ಅವರಿಗೆ ರಕ್ಷಣೆ ಮಾಡ್ತೇನೆ ನಾನು. ಅರ್ಜುನ ಡಿಕ್ಲೇರ್ ಮಾಡಿದ್ದ. ಅದಕ್ಕೆ ಅರ್ಜುನನ ರಕ್ಷಣೆ ಮಾಡ್ಬೇಕು. ಮತ್ತೆ ಇನ್ನೊಂದು ಇದರ ಅರ್ಥ ಏನಂದ್ರೆ ನನ್ನ ಭಕ್ತನ ಮಾತೆಂದು ಸರಿಯಾಗ್ಬೇಕು. ನನ್ನ ಮಾತು ತಪ್ಪಾದ್ರೂ ಪರವಾಗಿಲ್ಲ, ನನ್ನ ಭಕ್ತನ ಮಾತೆಂದು ಸರಿಯಾಗ್ಬೇಕು. ಸೊ ಭೀಷ್ಮರು ಮಾತು ಕೊಟ್ಟಿದ್ದಾರೆ, ನೀನು ಸಾಯಬೇಕು ಅಥವಾ ನಾನು ನನ್ನ ಮಾತನ್ನ ಮುರಿಬೇಕು. ಅವರ ಮಾತು ಸತ್ಯ ಆಗ್ಲಿ. ಮತ್ತೆ ನೀನು ಹೇಳಿದ ಮಾತು ನಮಗೆ ಭಕ್ತ ಪ್ರಣಶ್ಯತಿ, ಅದು ಕೂಡ ಸತ್ಯವಾಗ್ಲಿ. ನನ್ನ ಮಾತು ಮುರಿದ್ರೆ ಪರವಾಗಿಲ್ಲ, ನನ್ನ ಹೆಸರು ಕೆಟ್ಟರೆ ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಕೃಷ್ಣ ರಥದಿಂದ ಕೆಳಗಿಳಿದು ರಥದ ಚಕ್ರವನ್ನು ಎತ್ತಿದೆ. ಆಕ್ಚುಲಿ ಅದು ಅಸ್ತ್ರವಲ್ಲ, ಅದು ರಥದ ಒಂದು ಅಂಗ. ಅದನ್ನ ಎತ್ತಿಕೊಂಡು ಭೀಷ್ಮರನ್ನ ಕೊಲ್ಲೋಕೆ ಅಂತ ಹೊರಟರು. ಆದ್ರೆ ಕೊಲ್ಲುವ ಆಸೆ ಅವ್ರಿಗೆ ಇರ್ಲಿಲ್ಲ. ಅವ್ರು ಯಾವ್ದಕ್ಕೋಸ್ಕರ ಹೋಗ್ತಾ ಇದ್ರು, ಭೀಷ್ಮನಿಗೆ ಯಾವಾಗ ರಸದ ಆಗ ಒಂದು ವಿಶೇಷ ದರ್ಶನವನ್ನು ಕೊಡೋದಕ್ಕೆ. ಹೇಗ ಒಬ್ಬ ಪ್ರಿಯತಮನ ಹತ್ರ ಓಡಿ ಹೋಗ್ತಾಳೆ, ಅದೇ ರೀತಿ ಕೃಷ್ಣ ಭೀಮರ ಹತ್ರ ಓಡಿ ಹೋದ. ಹಾಗೆ ಭೀಷ್ಮರು ಬಿಲ್ಲು ಬಾಣವನ್ನು ಕೆಳಗಿಟ್ಟು ಕೈಮುಗಿದನ್ನು ಎತ್ಕೊಂಡ್ಬಿಟ್ರು. ಅದ್ಭುತ ದರ್ಶನ. ಕೃಷ್ಣ ಹತ್ತಿರ ಬಂದು ನಿಂತು ಬಿಟ್ಟ. ಭೀಷ್ಮರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಆ ಸಮಯ ಯುದ್ಧ ನಿಂತೋಯ್ತು. ಸೂರ್ಯಾಸ್ತದ ಸಮಯವಾಗ ಯುದ್ಧ ನಿಂತೋಯ್ತು. ನೆಕ್ಸ್ಟ್ ಡೇ ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಭೀಷ್ಮರು ಸೋಲ್ತಾರೆ. ಸೋಲ್ತಾರೆ 10ನೇ ದಿನದಲ್ಲಿ. ಅರ್ಜುನ ತುಂಬಾ ಪರಾಕ್ರಮವಾಗಿ ಯುದ್ಧ ಮಾಡ್ತಾನೆ. ಮತ್ತೆ ಶಿಖಂಡಿಯನ್ನ ರಥದ ಮೇಲೆ ಇಟ್ಕೊಂಡು ಯುದ್ಧ ಮಾಡ್ತಾನೆ. ಆಗ ಭೀಷ್ಮರು ಸೋಲ್ಬಿಡ್ತಾರೆ. ಸೊ ಇಲ್ಲಿ ಸ್ವನಿಗಮಂ ಅಪಹಾಯ ಮತ್ ಪ್ರತಿಜ್ಞಾ ವ್ರತಂ ಸ್ವನಿಗಮಂ ಸ್ವನಿಗಮ ಅಂದ್ರೆ ತನ್ನ ಮಾತನ್ನ ಮುರಿದು ಮತ್ ಪ್ರತಿಜ್ಞಾ ಮೃತಂ ಅಧಿಕರ್ತು, ನನ್ನ ಪ್ರತಿಜ್ಞೆಯನ್ನು ಸತ್ಯಗೊಳಿಸುವುದಕ್ಕೆ ತನ್ನ ಮಾತನ್ನ ಮುರಿದ ಕೃಷ್ಣ. ಅವಪ್ಲುತೋ ರಥಸ್ಥಃ, ರಥದಿಂದ ಕೆಳಗಡೆ ಇಳಿದು ಧೃತರಥ ಚರಣೋ, ರಥದ ಚರಣ ಅಂದ್ರೆ ಚಕ್ರವನ್ನ ಎತ್ತಿ ಅಭ್ಯಗಾ ಚಲದ್ದು,
ನನ್ನ ಹತ್ರ ನನ್ನ ಕಡೆ ಓಡಿ ಓಡಿ ಬಂದ. ಹೇಗೆ ಬಂದ? ಹರಿರಿವ ಹಂತು ಮಿಭಂ. ಇಭ ಅಂದ್ರೆ ಆನೆ, ಹರಿ ಅಂದ್ರೆ ಸಿಂಹ. ಆನೆಯನ್ನ ಕೊಲ್ಲುವುದಕ್ಕೆ ಹೇಗೆ ಸಿಂಹ ಓಡಿ ಓಡಿ ಬರುತ್ತೆ, ಆ ರೀತಿ ಕೃಷ್ಣ ನನ್ನ ಹತ್ರ ಓಡಿ ಬಂದ. ಕೃಷ್ಣನ ಹೆಸರು ಹರಿ, ಸಿಂಹಕ್ಕೂ ಹರಿ ಅಂತಾರೆ, ರೈಟ್? ನರಹರಿ, ನರ ಅಂದ್ರೆ ಮನುಷ್ಯ, ಹರಿ ಅಂದ್ರೆ ಸಿಂಹ, ಸೊ ನರಸಿಂಹ. ಸೊ ಆನೆ ಮತ್ತೆ ಸಿಂಹದ ಮಧ್ಯೆ ಯುದ್ಧವಾದಾಗ ಯಾವ್ದು ಗೆದಿಯುತ್ತೆ? ಸಿಂಹ ಗೆದಿಯುತ್ತೆ. ಆನೆ ಗಾತ್ರ ದೊಡ್ಡದು, ಆದರೆ ಸಿಂಹ ಬಲಶಾಲಿ. ಆನೆಯನ್ನ ಸೀಳ್ಬಹುದು, ಶಕ್ತಿ ಇದೆ ಸಿಂಹದಲ್ಲಿ. ಅದಕ್ಕೆ ಹರಿರಿವ ಹಂತು ಮಿಭಂ. ಅದು ಓಡಿ ಬರುವಾಗ ತನ್ನ ಉತ್ತರಿ ಕೆಳಗಡೆ ಬಿತ್ತು, ಅದನ್ನು ಗಮನಿಸಲಿಲ್ಲ. ಸೊ ಈ ಒಂದು ದೃಶ್ಯದ ಸ್ಮರಣೆಯನ್ನ ಭೀಷ್ಮ ಅಂತಿಮ ಕಾಲದಲ್ಲಿ ಮಾಡ್ತಾರೆ, ಕೃಷ್ಣನ ಸ್ಮರಣೆ ಮಾಡ್ತಾರೆ. ಇದು ವೀರ್ಯ ರಸ. ನಾವು ಸಾಮಾನ್ಯವಾಗಿ ಶ್ಯಾಮ ಸುಂದರ, ರಾಧಾ ವಿನೋದ ದರ್ಶನ ಅದನ್ನ ಸ್ಮರಿಸಲಿಕ್ಕೆ ಇಷ್ಟಪಡ್ತೀವಿ. ಆದ್ರೆ ಭೀಷ್ಮ ವೀರ ರಸದಲ್ಲಿರೋ ಕಾರಣ ಈ ಒಂದು ಸ್ಮರಣೆಯನ್ನ, ಈ ರೂಪದ ಸ್ಮರಣೆಯನ್ನ ಮಾಡ್ತಾರೆ. ನಂತರ ಗೋಪಿಕೆಯರ ಸ್ಮರಣೆ ಮಾಡ್ತಾನೆ, ಯಶೋಧ ತಾಯಿಯ ಸ್ಮರಣೆ ಕೂಡ ಮಾಡ್ತಾರೆ. ನೆಕ್ಸ್ಟ್ 5 ಶ್ಲೋಕದಲ್ಲಿ ಬರುತ್ತೆ, ಭಕ್ತರ ಸ್ಮರಣೆ ಕೂಡ ಬರುತ್ತೆ. ಈ ರೀತಿ ನಾವು ಕೂಡ ಕೃಷ್ಣನ ಸೇವೆ ಮಾಡುತ್ತಾ ಕೃಷ್ಣನ ಸ್ಮರಣೆಯನ್ನ ಬೆಳೆಸ್ಕೋಬೇಕು. ಅದು ಹೇಗೆ ಬೆಳೆಸ್ಕೋಬೇಕು? ಶ್ರವಣ ಕೀರ್ತನದ ಮಾಧ್ಯಮದಿಂದ. ಪ್ರತಿದಿನ ಕೃಷ್ಣನ ಕಥೆಯ ಶ್ರವಣ ಸ್ಮರಣೆ ಮಾಡುತ್ತಾ 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 ಏನಾಗುತ್ತೆ? ಕೃಷ್ಣ ನಮ್ಮ ಮನಸ್ಸಲ್ಲಿ ಕೂತು ಬಿಡ್ತಾನೆ. ವಿಶೇಷವಾಗಿ ಭಾಗವತ ಪುರಾಣದ ಸ್ಮರಣೆ ಮಾಡಬೇಕು. ಭಾಗವತದ ಹೇಳ್ತಾರೆ, ಭಾಗವತದ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ಯೋ ಹೃತಿ ಅವರುದ್ಧತೆ ಅತ್ರ ಗತಿಭಿ ಶುಶ್ರೂಷುಭಿ ತಕ್ಷಣಾತ್. ಯಾವಾಗ ನಾವು ಭಾಗವತದ ಪುರಾಣವನ್ನ ಕೇಳ್ತೀವಿ, ತಕ್ಷಣ ಭಗವಂತ ಹೃದಯದಲ್ಲಿ ಸ್ಥಿರವಾಗಿ ನಿಂತ್ಕೊತಾನೆ. ಗಮನ ಕೊಟ್ಟು ಕೇಳಬೇಕು. ಗಮನ ಕೊಟ್ಟು ಭಾಗವತದ ಶ್ಲೋಕಗಳನ್ನ, ಅದರ ವ್ಯಾಖ್ಯಾನವನ್ನ ಕೇಳಿದಾಗ ಕೃಷ್ಣ ಮನಸ್ಸಲ್ಲಿ ಕೂತ್ ಬಿಡ್ತಾನೆ. ಮತ್ತೆ ಸ್ವಲ್ಪ ಸ್ವಲ್ಪ ಅಲ್ಲ, ದೀರ್ಘಕಾಲ ಕೇಳಬೇಕು, ದೀರ್ಘ ಶ್ರವಣ ಮಾಡ್ಬೇಕು, ಮತ್ತೆ ಹಲವಾರು ಭಕ್ತರಿಂದ ಕೇಳಬೇಕು. ಆಗ ಕೃಷ್ಣ ಮನಸ್ಸಲ್ಲಿ ಕೂತ್ ಬಿಡ್ತಾನೆ, ರೈಟ್? ಸೊ ತಾವೆಲ್ಲರೂ ಕೂಡ ಹಲವಾರು ತಿಂಗಳಿನಿಂದ ಬರ್ತಾ ಇದ್ದೀರಾ ಕ್ಲಾಸಸ್ಗೆ. ಪ್ರತಿ ಶನಿವಾರ ಸಾಯಂಕಾಲ ಕೃಷ್ಣ ರಸಾಯನ ಕ್ಲಾಸ್ಗೆ ಬರ್ತಾ ಇದ್ದೀರಾ, ತುಂಬಾ ಧನ್ಯವಾದ. ಸೊ ತಮಗೆಲ್ಲ ಈ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯಾ? ಸೊ ಈ ಕ್ಲಾಸ್ ಕೇಳಿದ ಮೇಲೆ ತಾವು ಮನೆಗೆ ಹೋಗಿ ಇನ್ನಷ್ಟು ಆಳವಾಗಿ ಸ್ಟಡಿ ಮಾಡ್ಬೇಕು. ವೇದಿಕ ಪದ್ಧತಿಯಲ್ಲಿ 25% ಕ್ಲಾಸ್ ಅಲ್ಲಿ ಗುರುಗಳಿಂದ ಅರ್ಥ ಆಗುತ್ತೆ, ಇನ್ನು 25% ತಮ್ಮ ಸ್ವಾಧ್ಯಾಯ, ತಮ್ಮ ಸ್ವಂತ ಅಧ್ಯಯನದಿಂದ. ನಂತರ ಇನ್ನು 25% ಪರಸ್ಪರ ತಮ್ಮ ಮಧ್ಯೆ ಚರ್ಚೆಯನ್ನ, ಮತ್ತೆ ಇನ್ನು 25% ಕಾಲೇನ, ಕಾಲ ಕಳೆದಾಗ ಸೇವೆ ಮಾಡ್ತಾ 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 ಇನ್ನು 25% ಅರ್ಥ ಆಗುತ್ತೆ. ಏನಾಗುತ್ತೆ, ನಾವು ಕ್ಲಾಸ್ ಮಾತ್ರ ಕೇಳಿ ನಾವು ಅಧ್ಯಯನ ಮಾಡ್ಲಿಲ್ಲ ಅಂದ್ರೆ, ಅದ ನಾವು ಏನಂತಾರೆ ಭಕ್ತರ ಜೊತೆ ಚರ್ಚೆ ಮಾಡ್ಲಿಲ್ಲ ಅಂದ್ರೆ, ಸೇವೆ ಮಾಡ್ಲಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಸೊ ಶ್ರವಣ ಕೀರ್ತನೆ ಜೊತೆ ಸೇವೆ ಮತ್ತೆ ಪರಸ್ಪರ ಭಕ್ತರ ಮಧ್ಯೆ ಚರ್ಚೆ ಕೂಡ ಇರಬೇಕು, ಸ್ವಾಧ್ಯಾಯ ಕೂಡ ಇರಬೇಕು. ಆಗ ನಮಗೆ ಇನ್ನಷ್ಟು ಆಳವಾಗಿ ಅರ್ಥ ಆಗುತ್ತೆ, ಅದು ಕೃಷ್ಣ ಮನಸ್ಸಲ್ಲಿ ಕೊಡ್ಬೇಕಿಲ್ಲ. ಓಕೆ, ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು. ಎಷ್ಟು ಮೈಕ್ ಬರ್ತಾ ಇದೆ, ಮಾತಾಡಿ. ಹಾ, ಭೀಷ್ಮಾಚಾರ್ಯರು ಹೌದು, ಕೃಷ್ಣನಿಗೆ ಹೌದು ಬಾಣ ಬಿಡ್ತಾ ಇದ್ದಾರೆ. ಆಗ ಬಂತು,
ಅದೇ ಕೃಷ್ಣನ ದೇಹದಲ್ಲಿ ರಕ್ತ ಇಲ್ಲ, ಆದ್ರೂ ಕೂಡ ರಕ್ತದ ಪ್ರದರ್ಶನ ಕೃಷ್ಣ ಮಾಡಿದ ಆ ವೀರ್ಯರಸವನ್ನ ಆಸ್ವಾದನೆ ಮಾಡೋದಿಕ್ಕೆ. ಕೃಷ್ಣನ ದೇಹ ಚಿನ್ಮಯವಾದ ದೇಹ, ಕೃಷ್ಣನ ದೇಹ ಸ್ಪಿರಿಚುವಲ್, ಬಟ್ ಈ ಆಕ್ಟೆಡ್ ಆಸ್ ಇಫ್, ಇಲ್ಲಿ ನೋಡಿ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ಶತ ವಿಶಿಕ ಹತೋ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತ, ಕ್ಷತಜ ಅಂದ್ರೆ ರಕ್ತ, ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮಧ್ವಧಾರತಂ ಸಭವತು ಮೇ ಭಗವಾನ್ ಗತಿರ್ ಮುಕುಂದ. ನನ್ನನ್ನು ಕೊಲ್ಲಕ್ ಬರ್ತಾ ಇದ್ದಾನೆ, ನನ್ನ ಬಾಣದಿಂದ ಅವನ ಕವಚ ನಾಶವಾಗಿದೆ, ರಕ್ತದ ಲೇಪವಾಗಿದೆ, ನನ್ನನ್ನ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ ಕೃಷ್ಣ. ಸ ಭವತು ಮೇ ಭಗವಾನ್ ಗತಿರ್ ಮುಕುಂದ ಸಹ ಗತಿರ್ ಭವತು ಮೇ, ಅವರೇ ನನ್ನ ಗತಿಯಾಗಿರ್ಲಿ. ಯಾರು ನಮ್ಮನ್ನು ಕೊಲ್ಲಕ್ ಬರ್ತಾ ಇದ್ದಾರೆ ಅವರೇ ನಮ್ಮ ಗತಿಯಾಗಿರ್ಲಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾರೆ ಹೇಳಿ? ಭೀಷ್ಮರು ಇಲ್ಲಿ ನನ್ನನ್ನು ಕೊಲ್ಲಕ್ಕೆ ಬಂದು ಬರ್ತಾ ಇದ್ದಾರೆ ಕೃಷ್ಣ, ಅವನೇ ನನ್ನ ಪರಮಗತಿಯಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸುಪ್ರಭಾತ್ ಹೇಳ್ತಾರೆ, ದಿಸ್ ಇಸ್ ಲವ್, ದಿಸ್ ಇಸ್ ನಾಟ್ ವಾರ್, ಇದು ಯುದ್ಧ ಆಗ್ತಾ ಇಲ್ಲ ಅವ್ರ ಮಧ್ಯೆ, ಅದು ಅಲೌಕಿಕವಾದ ಪ್ರೇಮದ ವಿನಿಮಯ ಆಗ್ತಾ ಇದೆ, ಎಕ್ಸ್ಚೇಂಜ್ ಆಫ್ ಲವ್ ಬಿಟ್ವೀನ್ ಭೀಷ್ಮ ಮತ್ತೆ ಭೀಷ್ಮ ಕೃಷ್ಣ. ಸೊ ಕೃಷ್ಣ ರಕ್ತ ಪ್ರದರ್ಶನ ಮಾಡ್ಲಿಲ್ಲ ಅಂದ್ರೆ ಭೀಷ್ಮರಿಗೆ ಆ ರಸನೇ ಬರೋದಿಲ್ಲ. ಬಾಣ ಹೊಡಿದ್ರೆ ಬಾಣ ಈ ಕಡೆ ಆ ಕಡೆ ಹೋಗ್ತಾ ಇದೆ, ರಕ್ತನೇ ಬರ್ತಾ ಇಲ್ಲ ಅಂದ್ರೆ ಅದು ಹೇಗೆ ಆ ರಸ ಕಂಡು ಬರುತ್ತೆ? ಸೊ ಅದಕ್ಕೆ ಕೃಷ್ಣ ವಾಸ್ ಪ್ರೊಡ್ಯೂಸಿಂಗ್ ಬ್ಲಡ್, ಮ್ಯಾನಿಫೆಸ್ಟಿಂಗ್ ಬ್ಲಡ್. ಹಾ, ಅರ್ಥ ಆಗ್ತದೆ? ಸೊ ಕೃಷ್ಣ ಸಾಮಾನ್ಯ ವ್ಯಕ್ತಿ ತರ ಕೆಲವೊಮ್ಮೆ ನಡ್ಕೊಂತಾನೆ, ಸೊ ದಟ್ he looks ordinary but is extraordinary. ಬೆಣ್ಣೆ ಕಳ್ತನ ಮಾಡ್ತಾನೆ, ವಸ್ತ್ರ ಕಳ್ತನ ಮಾಡ್ತಾನೆ, ಆ ರೀತಿ ಲೀಲೆ ನೋಡಿದಾಗ ಸಾಮಾನ್ಯ ಜನರು ಕೃಷ್ಣ ನಂಬ್ತಾನೆ, ಅವನ್ ಕಳ್ತನ ಮಾಡ್ತಾನೆ ಅಂತ. ಆದ್ರೆ ಭಕ್ತರು, ಕೃಷ್ಣ ನನ್ನ ಮನೇಲಿ ಬಾ ಇವತ್ತು, ನನ್ನ ಮನೇಲಿ ಕಳ್ತನ ಮಾಡು, ನಾನ್ ಬೆಣ್ಣೆ ಮಾಡಿ ಇಟ್ಟಿದ್ದೀನಿ, ಮೇಲೆ ಇಡ್ತೀನಿ, ಹೆಚ್ಚು ಸಮಯ ನಮ್ಮ ಮನೇಲಿ ಕಳಿಬೇಕು, ಸೊ ಕೃಷ್ಣ ಬರ್ಲಿ ಅಂತ ಭಕ್ತರು ವೇಟ್ ಮಾಡ್ತಾರೆ. ಸೊ ಅದು ಅಲೌಕಿಕವಾದಂತಹ, ಸೊ ಕೃಷ್ಣನ ಏನಂತಾರೆ ದಿವ್ಯ ಗುಣಗಳು ಅವರಿಗೆ ಗೊತ್ತು, ಕೃಷ್ಣನ ದಿವ್ಯ ರೂಪ ಅವರಿಗೆ ತಿಳಿದಿದೆ. ಅದಕ್ಕೆ ಕೃಷ್ಣ ಆರ್ಡಿನರಿ ವ್ಯಕ್ತಿ ತರ ತೋರಿಸ್ಕೊಂಡ್ರು ಕೂಡ ಕೃಷ್ಣ ಅಲೌಕಿಕವಾದವನು ಅನ್ನೋದು ಅವ್ರಿಗೆ ಭಕ್ತರಿಗೆ ಗೊತ್ತಿರೋದು. ರೈಟ್? ಎನಿ ಅದರ್ ಕ್ವಶನ್ಸ್? ಓಕೆ, ಥ್ಯಾಂಕ್ ಯು ವೆರಿ ಮಚ್, ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ಸೊ ನೆಕ್ಸ್ಟ್ ಮುಂದಿನ ವಾರ ಭಾನುವಾರ ರಾಮನವಮಿ. ಓಕೆ, ನೆಕ್ಸ್ಟ್ ಭಾನುವಾರ ರಾಮನವಮಿ, ಶ್ರೀ ರಾಮಚಂದ್ರರ ಆವಿರ್ಭಾವ ದಿನ. ಸೊ ಹಬ್ಬ ಇರುತ್ತೆ. ಸೊ ಶನಿವಾರ ಸಾಯಂಕಾಲ ಮೋಸ್ಟ್ಲಿ ರಾಮಕಥೆನ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಭೀಷ್ಮ ಸ್ತುತಿ ಇರೋದಿಲ್ಲ, ರಾಮಕಥೆ ಇರುತ್ತೆ. ತಾವೆಲ್ಲ ಒಂದು ರಾಮಕಥೆಯನ್ನ ಕೇಳಬಹುದು. ರಾಮಾಯಣದ ಕೆಲವೊಂದು ಪ್ರಸಂಗಗಳನ್ನ ಆಯ್ದುಕೊಂಡದ್ರ ಬಗ್ಗೆ ಚರ್ಚೆ ಇರುತ್ತೆ. ಓಕೆ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀ ಭೀಷ್ಮದೇವ ಕೀ ಜಯ. ಹರೇ ಕೃಷ್ಣ. ಕೆಳಗಡೆ ದರ್ಶನ ಮಾಡ್ಕೊಂಡು ನಂತರ ಪ್ರಸಾದ ತಗೋರಿ. ಹರೇ ಕೃಷ್ಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು 37 ಆಯ್ತಲ್ಲ, 37 ಶ್ಲೋಕ ಆಯ್ತು. ಸೊ ಟೋಟಲ್ 38, 39, 40, 41, 42, 5 ಶ್ಲೋಕಸ್. 5 ಶ್ಲೋಕ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡ. ತಾವೆಲ್ಲ ಹತ್ರದಲ್ಲೇ ಇರ್ತೀರಾ? ವಾಕೇಬಲ್ ಡಿಸ್ಟೆನ್ಸ್ ಹತ್ರದಲ್ಲಿ ತಾವು ಎಲ್ಲಿ ಇರ್ತೀರಿ? ರಾಮ ಅಷ್ಟು ದೂರ ಏನಲ್ಲ, 5 minutes, 3 kilometers. ತಾವು ಇರ್ತೀರಾ? 2 kilometers. ಓಕೆ, ಪರವಾಗಿಲ್ಲ. ಸೊ ಹತ್ರದಲ್ಲಿ ಇರೋರಿಗೆ ಟೆಂಪಲ್ಗೆ ಬರೋಕೆ ಅನುಕೂಲ ಆಗುತ್ತೆ, ದೂರ ಇರೋರಿಗೆ ಆನ್ಲೈನ್ ಫೆಸಿಲಿಟಿ. ಆದ್ರೆ ಟೆಂಪಲ್ಗೆ ಬಂದ್ರೆ ಇನ್ನಿಷ್ಟು ಹೆಚ್ಚು
ಲಾಭ ಸಿಗುತ್ತೆ. ಟು ಹಿಯರ್ ಡೈರೆಕ್ಟ್ಲಿ. ಆನ್ಲೈನ್ ಅಲ್ಲಿ ಏನೇನೋ ಮಾಡ್ತಾ ಕೇಳಿದ್ರೆ ಕೇಳಿದಾರೆ, ಅಷ್ಟು ಗಮನ ಕೊಟ್ಟು ಕೇಳಕ್ಕಾಗಲ್ಲ. ಹಾ ಹಾ, ಇಲ್ಲಿ ಬಂದು ಆಗೋದನ್ನು ಕೇಳಿದ್ರೆ ಹೆಚ್ಚು ಏನಂದ್ರೆ ಗ್ರಹಣ ಮಾಡ್ಬೋದು. ಹರೇ ಕೃಷ್ಣ.